ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದೇಶೀಯ ಶಬ್ದಗಳು, ಅನ್ಯ ದೇಶೀಯ ಶಬ್ದಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇಶೀಯ ಮತ್ತು ಅನ್ಯ ದೇಶಗಳನ್ನ ನಿಮ್ಮ ಅಂತಿಮ ಪರೀಕ್ಷೆಯಲ್ಲಿ ಹೆಸರಿಸಿ ಎಂದು ಕೇಳಬಹುದು. 2 ಅಂಕದ ಪ್ರಶ್ನೆಗೆ ನೀವು ಅದನ್ನು ಕೇಳಿದರೆ ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಬಂದಿರುವಂತಹ ಪದಗಳನ್ನು ನೀವು ಹೆಸರಿಸಬೇಕಾಗುತ್ತದೆ. ಹಾಗಾದರೆ ದೇಶೀಯ ಶಬ್ದಗಳು ಎಂದರೇನು, ಅನ್ಯ ದೇಶೀಯ ಶಬ್ದಗಳು ಎಂದರೇನು ಎಂದು ತಿಳಿದುಕೊಳ್ಳುವುದಾದರೆ, ಕನ್ನಡ ಭಾಷೆಯ ಮೂಲ ಶಬ್ದಗಳು ಅಥವಾ ಅಚ್ಚಗನ್ನಡ ಶಬ್ದಗಳು ದೇಶೀಯ ಶಬ್ದಗಳು. ಕನ್ನಡ ಭಾಷೆಯ ಮೂಲ ಶಬ್ದಗಳು ಅಥವಾ ಅಚ್ಚಗನ್ನಡ ಶಬ್ದಗಳನ್ನು ನಾವು ದೇಶೀಯ ಶಬ್ದಗಳು ಎಂದು ಕರೆಯುತ್ತೇವೆ. ಅದೇ ರೀತಿ ಒಂದು ಭಾಷೆಗೆ ಹೊರಗಿನಿಂದ ಪದಗಳು ಬಂದು ಸೇರಿಕೊಂಡರೆ, ಅವುಗಳು ಅನ್ಯ ದೇಶ ಶಬ್ದಗಳು. ಅನ್ಯ ದೇಶೀಯ ಶಬ್ದಗಳನ್ನ ನಾವು ನೋಡಿದಾಗ ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಯಾವುದಾದರೂ ಪದಗಳು ಬಂದರೆ, ಅದು ಬೇರೆ ದೇಶದ ಭಾಷೆಯಿಂದಾದರೂ ಬರಬಹುದು, ನಮ್ಮ ಸುತ್ತಮುತ್ತಲ ಭಾಷೆಯಿಂದಾದರೂ ಬರಬಹುದು. ಯಾವುದಾದರೂ ನಮ್ಮ ಅಚ್ಚಗನ್ನಡ ಶಬ್ದಗಳನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯಿಂದ ಪದಗಳು ಬಂದು ಸೇರಿಕೊಂಡರೂ ಅವುಗಳನ್ನು ನಾವು ಅನ್ಯ ದೇಶೀಯ ಶಬ್ದಗಳು ಎಂದು ಕರೆಯುತ್ತೇವೆ. ನೋಡಿ, ನದಿಯು ಹುಟ್ಟುವಾಗ ಚಿಕ್ಕ ಹಳ್ಳವಾಗಿದ್ದು, ನದಿಯು ಹುಟ್ಟುವಾಗ ಯಾವುದೇ ನದಿಯ ಮೂಲವನ್ನ ನೋಡ್ತಾ ಹೋದ್ರೆ, ಕಾವೇರಿ ನದಿಯ ಮೂಲವನ್ನ, ಗಂಗಾ ನದಿಯ ಮೂಲವನ್ನ ನೋಡ್ತಾ ಹೋದ್ರೆ ಒಂದು ಸಣ್ಣ ಹಳ್ಳವಾಗಿ ಸ್ಟಾರ್ಟಿಂಗ್ ಅಲ್ಲಿ ಅದು ಹರಿತಾ ಹೋಗೋದು ಉಂಟು. ಹರಿವ ಇತರ ಅನೇಕ ಹಳ್ಳಗಳಿಂದ ಕೂಡಿ ದೊಡ್ಡ ಪ್ರವಾಹವಾಗುತ್ತದೆ. ಮುಂದೆ ಅದು ಹರ್ಕೊಂಡು ಒಂದು ದೊಡ್ಡ ಪ್ರವಾಹವಾಗಿ ಸಾಗರವನ್ನು, ಸಮುದ್ರವನ್ನು ಅದು ಸೇರುತ್ತಾ ಹೋಗುವುದು ಉಂಟು. ಯಾಕೆ ಈ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಭಾಷೆಗೆ ಬೇರೆ ಭಾಷೆಯಿಂದ ಪದಗಳು ಬಂದು ಸೇರಿಕೊಂಡಾಗ ಅದು ಒಂದು ಜೀವಂತ ಭಾಷೆಯಾಗಿ ಹಲವಾರು ವರ್ಷಗಳ ಕಾಲ ಅದು ಜೀವಂತವಾಗಿರುವುದನ್ನು ನಾವು ಗಮನಿಸುತ್ತಾ ಇರುವುದು ಉಂಟು. ಇದರಂತೆಯೇ ಜೀವಂತ ಭಾಷೆಯೊಂದು ನಿಂತ ನೀರಾಗದೆ ಹರಿಯುವ ನದಿಯಂತೆಯೇ. ಜೀವಂತ ಭಾಷೆ ಯಾವತ್ತೂ ನಿಂತ ನೀರಾಗುವುದಿಲ್ಲ, ಅದು ಹರಿಯುವ ನದಿಯಂತೆಯೇ. ನದಿಗೆ ಇರುವಂತಹ ಒಂದು ವಿಶೇಷ ಗುಣ ಯಾವುದು ಅಂದ್ರೆ, ಹರಿಯುವಂತ ಒಂದು ಗುಣವನ್ನು ಅದು ಇಟ್ಟುಕೊಂಡಿರುವುದು ಉಂಟು. ಅದು ನದಿಯಂತೆಯೇ ಅನ್ಯ ಭಾಷೆಗಳ ಸಂಪರ್ಕವನ್ನು ಹೊಂದಿ ತನ್ನ ಪದ ಸಂಗ್ರಹವನ್ನು ವೃದ್ಧಿಸಿಕೊಳ್ಳುತ್ತದೆ. ಅದು ಯಾವುದರಿಂದ ವೃದ್ಧಿಸಿಕೊಳ್ಳಬಹುದು ಎಂದರೆ, ಗಡಿಭಾಗಗಳಿಂದ. ಯಾವ ಗಡಿಭಾಗಗಳನ್ನ ಹಂಚಿಕೊಂಡಿರುತ್ತೆ ಅಲ್ಲಿ ಬೇರೆ ಭಾಷೆಗಳಿದ್ರೆ ನಮ್ಮ ಭಾಷೆಗೂ ಆ ಪದಗಳು ಹಲವಾರು ಸಂದರ್ಭಗಳಲ್ಲಿ ಬರುತ್ತಾ ಹೋಗುವುದು ಉಂಟು. ಗಡಿಭಾಗಗಳಿಂದ, ವ್ಯಾಪಾರಗಳಿಂದ ಬರ್ಬೋದು, ವ್ಯವಹಾರ ಮಾಡೋದ್ರಿಂದ ಬರ್ಬೋದು, ಆಡಳಿತದ ಕಾರಣಗಳಿಂದ ಬರಬಹುದು, ಪ್ರವಾಸವನ್ನ ಕೈಗೊಂಡರೆ ಅಲ್ಲಿಂದ ಪದಗಳು ನಮ್ಮ ಭಾಷೆಗೆ ಸೇರ್ಕೊಳ್ತಾ ಹೋಗ್ಬೋದು, ಇತ್ಯಾದಿಗಳಿಂದ ಅನ್ಯ ದೇಶ ಪದಗಳು ಕನ್ನಡ ಭಾಷೆಯಲ್ಲಿ ಹಲವಾರು ಪದಗಳು ಇವತ್ತು ಬೆರೆತಿರುವುದು ಉಂಟು. ಇವತ್ತು ಅವುಗಳನ್ನ ನೋಡೋದಾದ್ರೆ ಇವೆಲ್ಲ ಬೇರೆ ಭಾಷೆಯಿಂದ ಬಂದಿರುವಂತಹ ಪದಗಳೇ ಅಂತ ನಮಗೆ ಒಂದು ಅಚ್ಚರಿ ಆಗ್ತಾ ಹೋಗೋದು ಉಂಟು. ಹಾಗಾದ್ರೆ ಕನ್ನಡ ಭಾಷೆಯ, ನಾನಾಗ್ಲೇ ಹೇಳ್ದಂಗೆ, ಮೂಲ ಶಬ್ದಗಳು ಅಥವಾ ಅಚ್ಚಗನ್ನಡ ಶಬ್ದಗಳು ದೇಶೀಯ ಶಬ್ದಗಳಾಗುತ್ತವೆ. ಹೊರಗಿನಿಂದ ಬಂದು ಕೂಡಿಕೊಂಡವು ಅನ್ಯ ದೇಶ ಶಬ್ದಗಳಾಗುತ್ತವೆ. ಕನ್ನಡ ಭಾಷೆಯಲ್ಲಿ ಅನ್ಯ ದೇಶಗಳು, ದೇಶೀಯ ಶಬ್ದಗಳು, ತತ್ಸಮ ತದ್ಭವಗಳೆಂಬ ವಿಭಜನೆಯನ್ನು ನಾವು ಕಾಣಬಹುದು. ನಿಮಗೆ ಮುಂದಿನ ಭಾಗದಲ್ಲಿ ತತ್ಸಮ ಮತ್ತು ತದ್ಭವಗಳ ವಿಚಾರ ಬರುವುದು ಉಂಟು. ಅವುಗಳಿಗೆ ದೇಶೀಯ ಮತ್ತು ಅನ್ಯ ದೇಶೀಯ ಶಬ್ದಗಳು ಪೂರಕವಾಗಿರುವುದನ್ನು ನಾವಿಲ್ಲಿ ಗಮನಿಸುತ್ತಾ ಹೋಗುವುದು ಉಂಟು. ವಿಭಜನೆಯನ್ನ ನಾವು ಅದರಲ್ಲಿ ಕಾಣ್ತಾ ಹೋಗ್ತೀವಿ. ಇವುಗಳಲ್ಲಿ ಮೊದಲಿಗೆ ನಾವು ಇವತ್ತು ನೋಡೋದಾದ್ರೆ ದೇಶೀಯ ಅನ್ಯ ದೇಶೀಯ ಶಬ್ದಗಳನ್ನ ನಾವಿವತ್ತು ಗಮನಿಸ್ತಾ ಹೋಗ್ಬೋದಾಗಿದೆ. ಹಾಗಾದ್ರೆ ದೇಶೀಯ ಶಬ್ದಗಳನ್ನ ಗುರುತಿಸುವುದರ ಲಕ್ಷಣಗಳು ನಿಮ್ಗೆ ಕಾಣ್ತಾ ಇದೆ. ದೇಶೀಯ ಶಬ್ದಗಳನ್ನು ಗುರುತಿಸುವುದರ ಲಕ್ಷಣಗಳು, ಯಾವುದರ ಲಕ್ಷಣದ ಮುಖಾಂತರ ಇದು ದೇಶೀಯ ಶಬ್ದ, ಅನ್ಯ ದೇಶೀಯ ಶಬ್ದ ಎಂದು ನಾವು ಗುರುತಿಸಬಹುದು ಎಂದು ಒಂದು 5-6 ಫೀಚರ್ಸ್ ಅನ್ನ ನಾವಿಲ್ಲಿ ನೋಡ್ಕೊಳ್ತಾ ಹೋಗೋಣ. ಮೊದಲಿಗೆ, ಕನ್ನಡದಲ್ಲಿ ಏಕಾರ, ಐಕಾರ, ಓಕಾರ, ಔಕಾರಗಳಿಂದ ಕೂಡಿದ ಶಬ್ದಗಳಿಲ್ಲ. ಕನ್ನಡದಲ್ಲಿ ಎ, ಐ, ಓ, ಔಕಾರಗಳಿಂದ ಕೂಡಿದ ಶಬ್ದಗಳಿಲ್ಲ.
ಇದ್ದರೆ ಅವು ಸಂಸ್ಕೃತದ ತತ್ಸಮ ಅಥವಾ ತದ್ಭವಗಳಾಗಿರುತ್ತವೆ. ಕನ್ನಡದ ಭಾಷೆಯ ಮೂಲ ಶಬ್ದಗಳಲ್ಲ. ನಾವು ದೀರ್ಘವಾಗಿ ಹೇಳ್ತಾ ಹೋಗ್ತೇವೆ, ಒತ್ತು ಕೊಟ್ಟು ಕರಿತಾ ಹೋಗ್ತೇವೆ, ಅವ್ಯಾವ ಮೂಲ ಕನ್ನಡ ಭಾಷೆಯ ಶಬ್ದಗಳು ಆಗಿರುವುದಿಲ್ಲ. ಇವುಗಳಿಂದ ಅಕ್ಷರಗಳು ಎಲ್ಲಿ ಪ್ರಾರಂಭ ಆಗ್ತಾ ಹೋಗ್ತವೆ ಅವೆಲ್ಲವೂ ಮೂಲ ಸಂಸ್ಕೃತ ಭಾಷೆಯಿಂದ ಬಂದಿರುವಂತಹ ಪದಗಳಾಗಿವೆ. ಉದಾಹರಣೆಯನ್ನ ನಾವಿಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ವೇತ್ರ, ಬೆತ್ತ. ಬೆತ್ತ ಅನ್ನೋದು ತದ್ಭವ ಆಗಿರೋದು, ಇದು ಮೂಲ ಕನ್ನಡ, ಇದು ಸಂಸ್ಕೃತ. ವೇತ್ರ, ವೇ ದೀರ್ಘವಾಗಿ ಹೇಳ್ಬೇಕು ಅಂದ್ರೆ ಬಹಳ ನಮ್ಗೆ ಉಸಿರು ಬೇಕಾಗ್ತಾ ಹೋಗೋದು ಉಂಟು. ಉಸಿರು ಎಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗ್ತೇವೆ ಅದು ಮೂಲ ಕನ್ನಡ ಭಾಷೆಯ ಶಬ್ದ ಆಗಿರುವುದಿಲ್ಲ. ವೇತ್ರ, ಬೆತ್ತ ಇವುಗಳನ್ನ ನಿಮ್ಗೆ 2 ಅಂಕದ ಪ್ರಶ್ನೆಗೆ ಕೇಳಬಹುದು. ಬೆತ್ತ ಅಂತ ಕೇಳ್ತೀರ, ಅವಾಗ ತತ್ಸಮವನ್ನ ಬರೆಯಿರಿ ಅಂದ್ರೆ ವೇತ್ರ ಎಂದು ಬರೆಯಬೇಕು. ವೇಗ, ಬೇಗ. ವೈಶಾಖ, ಬೇಸಗೆ. ವೈಶಾಖ, ಬೇಸಗೆ. ಬೇಸಗೆ ಅಂತ ಕೊಡ್ತಾರೆ, ಅದರ ತತ್ಸಮವನ್ನು ಬರೆಯಿರಿ ಅಂದ್ರೆ ವೈಶಾಖ ಎಂದು ಬರೆಯಬೇಕು. ನೋಡಿ, ವೈಶಾಖ, ಬೇಗ, ಬೇತ್ರ ಇವೆಲ್ಲವೂ ಸಂಸ್ಕೃತ ಭಾಷೆಯ ಪದಗಳು. ಇವು ಕನ್ನಡಕ್ಕೆ ಬಂದಾಗ ತದ್ಭವಗಳಾಗಿ ನಾವು ಬೆತ್ತ, ಬೇಗ, ಬೇಸಗೆ ಎಂದು ನಾವು ಕರೆಯುತ್ತೇವೆ. ತತ್ಸಮ ಮತ್ತೆ ತದ್ಭವಗಳನ್ನ ನಾವು ಮುಂದೆ ಡೀಟೇಲ್ ಆಗಿ ಅದನ್ನ ತಿಳ್ಕೊಳ್ತಾ ಹೋಗ್ಬೋದಾಗಿದೆ. ಯಾವ ಕಾರಣಗಳಿಂದ ಸಂಸ್ಕೃತ ಭಾಷೆಯ ಸಾವಿರಾರು ಪದಗಳು ಕನ್ನಡ ಭಾಷೆಯಲ್ಲಿ ಇವತ್ತು ನಾವು ಜೀವಂತವಾಗಿರೋದನ್ನ ನಾವು ಗಮನಿಸಬಹುದು ಎಂದು ಮುಂದಿನ ತರಗತಿಯಲ್ಲಿ ನಾವು ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಮೊದಲನೆಯ ಲಕ್ಷಣ. ತತ್ಸಮ ಮತ್ತೆ ತದ್ಭವಗಳನ್ನ ನೀವು ಬರೀಬೇಕಾದ್ರೆ ಈ ಲಕ್ಷಣಗಳನ್ನ ನೀವು ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದು ಬಹಳ ಮುಖ್ಯಕರವಾದದ್ದು. ಮೊದಲನೇ ಲಕ್ಷಣ, ಕನ್ನಡದಲ್ಲಿ ಎ ಐ ಓ ಔಕಾರಗಳಿಂದ ಕೂಡಿದ ಶಬ್ದಗಳಿಲ್ಲ. ಅವೇನಾದ್ರೂ ಬಂದರೆ ಅವು ಸಂಸ್ಕೃತ ಭಾಷೆಯ ಶಬ್ದಗಳು. ನೋಡಿ, ವೇ ಅಂತ ಉಚ್ಚಾರಣೆ ಮಾಡಿದಾಗ ಎ ಉಚ್ಚಾರಣೆ ಆಗ್ತಾ ಹೋಗುತ್ತೆ, ಬೇ ಅಂದಾಗ ಎ ಉಚ್ಚಾರಣೆ ಆಗ್ತಾ ಹೋಗುತ್ತೆ. ಈ ರೀತಿ ದೀರ್ಘವಾಗಿ ಬರ್ತಾ ಹೋದ್ರೆ ಅವು ಸಂಸ್ಕೃತ ಭಾಷೆಯ ಶಬ್ದಗಳು ಆಗಿರುತ್ತವೆ. ಇದು ಮೊದಲನೆಯ ಲಕ್ಷಣ, ದೇಶೀಯ ಶಬ್ದಗಳನ್ನು ಗುರುತಿಸುವುದರ ಲಕ್ಷಣ. ಈ ಲಕ್ಷಣಗಳನ್ನು ನೀವು ಬರೆದಿಟ್ಕೊಳ್ಳಿ. ನೋಡಿ, ಎರಡನೇ ಲಕ್ಷಣ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಕನ್ನಡದಲ್ಲಿ ಋಕಾರದ ಅಥವಾ ವಿಸರ್ಗಾಂತ್ಯ ಶಬ್ದಗಳಿದ್ದರೆ ಅವು ಸಂಸ್ಕೃತದಿಂದ ಬಂದವುಗಳು. ಕನ್ನಡದಲ್ಲಿ ಋಕಾರದಿಂದ ಅಕ್ಷರಗಳು ಶುರುವಾಗ್ತಾ ಹೋದ್ರೆ ಅದ್ ಮೂಲ ಕನ್ನಡ ಅಲ್ಲ, ಸಂಸ್ಕೃತ ಭಾಷೆಯ ಪದ. ಋಕಾರದ ಅಥವಾ ವಿಸರ್ಗಾಂತ್ಯ ಶಬ್ದಗಳಿದ್ದರೆ, ಅನುಸ್ವರ ಇದ್ದರೆ ಓಕೆ, ವಿಸರ್ಗಾಂತ್ಯ 2 0 ಮೇಲೆ 1 0 ಕೆಳಗೆ 1 0 ಬರ್ತಾ ಹೋದ್ರೆ ವಿಸರ್ಗಾಂತ್ಯ ಶಬ್ದಗಳಿದ್ದರೆ ಅವು ಮೂಲ ಕನ್ನಡ ಭಾಷೆಯ ಪದಗಳು ಅಲ್ಲ, ಸಂಸ್ಕೃತ ಭಾಷೆಯ ಪದಗಳಾಗಿರುತ್ತವೆ. ಉದಾಹರಣೆ, ಋಷಿ ಅಂತ ಕೇಳಿದ್ರೆ ರಿಸಿ ಎಂದು ನಾವು ತದ್ಭವವನ್ನ ಮಾಡಿರುವುದು ಉಂಟು. ನಮ್ಮಲ್ಲಿ ರಿಸಿ ಅಂದ್ರೆ ಅವರದಲ್ಲಿ ಋಷಿ ಎಂದು ಕರೆಯುತ್ತಾರೆ. ಈ ಋಷಿ ಎನ್ನುವುದಕ್ಕೆ ಅತ್ಯಂತ ಹೆಚ್ಚು ಉಸಿರು ಬೇಕಾಗಿರುವುದರಿಂದ ನಮ್ಮ ಭಾಷೆಯಲ್ಲಿ ಹೆಚ್ಚು ಉಸಿರು ಕೊಟ್ಟು ಹೇಳುವಂತ ಒಂದು ಪದ್ಧತಿ ನಮ್ಮಲ್ಲಿ ಇಲ್ಲ. ಈ ಪದ್ಧತಿ ನಮಗೆ ಸಂಸ್ಕೃತದಿಂದ ಬಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಋಷಿ, ರಿಸಿ, ಮೃಗ, ಮಿಗ. ನೋಡಿ, ಮಿಗ ತೇಲ್ಸಿ ಹೇಳ್ತಾ ಹೋಗ್ತೀವಿ ಪದವನ್ನ. ಶೃಂಗ, ಇಲ್ಲಿ ಪದಗಳು ನಮ್ಮಲ್ಲಿ ಇಲ್ಲೇ ಇರೋದಿಲ್ಲ. ಶೃಂಗ, ಸಿಂಗ, ಋಣ, ರಿಣ. ಋಣ, ರಿಣ ಇವುಗಳನ್ನ ತತ್ಸಮ ತದ್ಭವಗಳಿಗೆ ನಿಮ್ಗೆ ಕೇಳ್ತಾ ಹೋಗ್ತಾರೆ. ರಿಣ ಎಂದು ಕೇಳಿ ಅದರ ತತ್ಸಮ ಬರೀರಿ ಅಂತ ಕೇಳ್ತಾರೆ. ಋಣ, ಸಿಂಗ, ಶೃಂಗ, ಮಿಗ, ಮೃಗ, ರಿಸಿ, ಋಷಿ ಇವುಗಳನ್ನ ಪ್ರಮುಖವಾಗಿ ಇವುಗಳನ್ನ ನೀವು ಬರೆದಿಟ್ಕೊಳ್ತಾ ಹೋಗಿ. ಇದು ಎರಡನೇ ಲಕ್ಷಣ. ಮೂರನೇ ಲಕ್ಷಣವನ್ನ ನೋಡೋದಾದ್ರೆ, ಶ ಕಾರಗಳಿಂದ ಕೂಡಿದ ಶಬ್ದಗಳು ಸಂಸ್ಕೃತ ಭಾಷೆಯವುಗಳು, ಅವು ಕನ್ನಡ ಭಾಷೆಯ ಶಬ್ದಗಳು ಅಲ್ಲ. ಶ ಮತ್ತು ಶಕಾರಗಳಿಂದ ಎಲ್ಲಿ ಶಬ್ದಗಳು ಉಚ್ಚಾರಣೆ ಆಗ್ತಾ ಹೋಗ್ತವೆ ಅವು ಮೂಲ ಸಂಸ್ಕೃತ ಭಾಷೆಯ ಪದಗಳು. ಎಲ್ಲಿ ಸಕಾರ ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ ಅದು ಮೂಲ ಅಚ್ಚಗನ್ನಡ ಭಾಷೆಯ ಶಬ್ದ ಎಂದು ಕರೆಯಬಹುದು. ಇಲ್ಲಿ ನೋಡಿ, ಔಷಧ ಗ್ರಾಮರ್ ಅನ್ನ ನೀವು ನೋಡ್ಬೇಕಿಲ್ಲಿ. ಔಷಧ, 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 ಔಷಧ. ನೋಡಿ, ಔಷಧ ಇಲ್ಲೂ ಮಹಾಪ್ರಾಣ ಇದೆ. ಔ ಸ ಶಕಾರ ಇಲ್ಲಿ ಚೇಂಜ್ ಆಗಿ ಸಕಾರ ಬಂದಿದೆ. ನೋಡಿ, ಇಲ್ಲಿ ಮಹಾಪ್ರಾಣವನ್ನು ನೀವು ಹಾಕೊಳ್ಬೇಕು. ಔಷಧ ಮಹಾಪ್ರಾಣ ಬಂದಿಲ್ಲ, ಇಲ್ಲಿ ಮಹಾಪ್ರಾಣವನ್ನ ಇದೇ ಅಕ್ಷರವನ್ನೇ ಹಾಕೊಳ್ಳಿ. ಇಲ್ಲಿ
ಔಷಧ, ಔಷಧ. ಶಕಾರ ಒಂದು ಮಾತ್ರ ಇಲ್ಲಿ ಸಕಾರ ಆಗಿರುವುದನ್ನು ನಾವು ಗಮನಿಸ್ತೇವೆ. ಈ ಒಂದು ಗ್ರಾಮರ್ ಅನ್ನು ನಿಮ್ಗಲ್ಲಿ ಬರೆಯುವಾಗ ನೋಡ್ತಾರೆ. ಏನಾದ್ರೂ ನಿಮ್ಗೆ ಇದೇ ರೀತಿ ಬರೆದು ಬಿಟ್ರೆ ನಿಮ್ಗೆ ಅಂಕ ಹೋಗುತ್ತೆ. ಇಲ್ಲಿ ನೀವು ಮಹಾಪ್ರಾಣವನ್ನು ನೀವು ಹಾಕೊಳ್ಬೇಕು. ಔಷಧ, ಔಷಧ. ನೋಡಿ ಇಲ್ಲಿ ಭಾಷೆ, ಎರಡು ಪದವು ನಮ್ಗಿಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಭಾಷೆ, ಇಲ್ಲಿ ಮಹಾಪ್ರಾಣ ಇಲ್ಲ ನಿಮ್ಗೆ, ಇಲ್ಲಿ ಅಲ್ಲಿ ಶ ಇರೋದು ಇಲ್ಲಿ ಸೆ ಆಗಿರೋದು ಉಂಟು. ಭಾಷೆ, ಭಾಷೆ, ಭಾಷೆ ಅಂತ ಕರಿತೀವಿ. ಭಾಷೆ ಅನ್ನೋದು ಮೂಲ ಕನ್ನಡ ಭಾಷೆಯ ಪದವಾಗಿರುತ್ತೆ. ಇವತ್ತು ಭಾಷೆ ಭಾಷೆ ಅಂತ ಏನಾದ್ರು ಅಂತ ಹೋದ್ರೆ ಈತನಿಗೆ ಕನ್ನಡವೇ ಗೊತ್ತಿಲ್ಲ, ತಪ್ಪು ಹೇಳ್ತಾನೆ ಅಂತ ಏನ್ ಮಾಡ್ತೀವಿ ನಾವು ಅಲ್ಲಗಳೆಯೋದು ಉಂಟು. ಆದರೆ ಅದೇ ಸರಿಯಾದಂತ ಒಂದು ಉಚ್ಚಾರಣೆ ಆಗಿರುವುದು ಉಂಟು. ನೋಡಿ, ವೇಷ, 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 ವೇಷ. ಔಷಧ, ಔಷಧ. ಭಾಷೆ, ಭಾಷೆ. ವೇಷ, ವೇಷ ಎಂದು ಆಗಿರುವುದು ಉಂಟು. ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರೋದನ್ನು ನಾವು ಗಮನಿಸುತ್ತಾ ಹೋಗೋದು ಉಂಟು. ಇನ್ನು ನಾಲ್ಕನೇ ಲಕ್ಷಣವನ್ನು ನಾವು ನೋಡೋದಾದ್ರೆ, ಮಹಾಪ್ರಾಣ ಅಕ್ಷರಗಳಿಂದ ಕೂಡಿದ ಶಬ್ದಗಳು ಕನ್ನಡ ಭಾಷೆಯವದಲ್ಲ, ಸಂಸ್ಕೃತ ಭಾಷೆಯದವು. ಸಹಜವಾಗಿ ಮಹಾಪ್ರಾಣ ಅಕ್ಷರಗಳಿಂದ ಕೂಡಿದ ಕನ್ನಡ ಶಬ್ದಗಳು ಕನ್ನಡದಲ್ಲಿ ಇಲ್ಲ. ಅವು ಸಂಸ್ಕೃತದಿಂದಲೋ ಮರಾಠಿಯಿಂದಲೋ ಪ್ರಾಕೃತ ಭಾಷೆಗಳಿಂದಲೋ ತದ್ಭವಗಳಾಗಿ ಕನ್ನಡಕ್ಕೆ ಅವು ಬಂದಿರುವುದು ಉಂಟು. ಅಲ್ಪ ಪ್ರಾಣ ಅಕ್ಷರಗಳನ್ನು ನೋಡಿದ್ರೆ ಅವು ಮೂಲ ಕನ್ನಡ ಭಾಷೆಯ ಪದಗಳು. ಉದಾಹರಣೆ ಕ, ಗ, ಚ ಇವು ಮೂಲ ಕನ್ನಡ ಭಾಷೆಯ ಪದಗಳು. ಎಲ್ಲಿ ಮಹಾಪ್ರಾಣ ಅಕ್ಷರಗಳನ್ನ ನೋಡ್ತಾ ಹೋಗ್ತೇವೆ, ಇಲ್ಲಿ ನೋಡಿ ಗು ಅಂತ ಬಂದಿದೆ. ನೆಕ್ಸ್ಟ್ ಈ ರೀತಿ ಪದಗಳು ಬರ್ತಾ ಹೋದ್ರೆ ಮಹಾಪ್ರಾಣ ಅಕ್ಷರಗಳು ಖ, ಝ ಈ ರೀತಿ ಪದಗಳು ಬರ್ತಾ ಹೋದ್ರೆ ಅವು ಮೂಲ ಪ್ರಾಕೃತದಿಂದಲೋ ಸಂಸ್ಕೃತದಿಂದಲೋ ಮರಾಠಿಯಿಂದಲೋ ಬೇರೆ ಭಾಷೆಯಿಂದ ಅವು ಬಂದಿರುವುದು ಉಂಟು. ಇಲ್ಲಿ ನೋಡಿ ಗ್ರಂಥಿ, ಗ್ರಂಥಿ ಇಲ್ಲಿ ಉಚ್ಚಾರಣೆ ಮಾಡೋವಾಗ್ಲೇ ಇದು ಹೆಚ್ಚು ಕರ್ಕಶ ಆಗ್ತಾ ಹೋಗೋದು ಉಂಟು. ಗಕ್ಕೆ ರಾವತ್ ಬರ್ತಾ ಹೋಗಿದೆ. ಗ್ರಂಥಿ, ಗಂಟು, ಕನ್ನಡದಲ್ಲಿ ಅದನ್ನು ಗಂಟು ಅಂತ ಹೇಳಿ ತದ್ಭವವನ್ನ ಮಾಡಿರೋದು ಉಂಟು. ನೆಕ್ಸ್ಟ್ ಒನ್ ಚತುರ್ಥಿ, ಚತುರ್ಥಿ ಸ್ಪೆಲ್ಲಿಂಗ್ ಅನ್ನು ನೋಡ್ಬೇಕು ನೀವು. ಚತುರ್ಥಿ, ಚೌತಿ ಅಥವಾ ಚೌತಿ, ಕನ್ನಡದಲ್ಲಿ ಅದನ್ನ ಚೌತಿ ಅಥವಾ ಚೌತಿ ಎಂದು ಕರೆಯುತ್ತೇವೆ. ನಿಮಗೆ ಪರೀಕ್ಷೆಯಲ್ಲಿ ಚೌತಿ ಎಂದು ಕೊಟ್ಟು ಅದರ ತತ್ಸಮವನ್ನು ಬರೆಯಿರಿ ಅಂತ ಕೇಳ್ತಾರೆ. ಇದನ್ನ ಬಿಡಿಸಿದಾಗ ಚೌತಿ, ಚೌತಿ ಎಂದು ಏನಾದ್ರು ಬರೆದರೆ ಅದು ನಿಮ್ಗೆ ತಪ್ಪಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಚೌತಿ, ಚತುರ್ಥಿ ಇವೆರಡರಲ್ಲಿ ಯಾವ್ದು ಕೇಳಿದ್ರು ಚತುರ್ಥಿ ಎಂದು ನೀವು ಬರೆಯಬೇಕು. ಚತುರ್ಥಿ ಅಂತ ಕೇಳಿದ್ರೆ ಚೌತಿ ಅಥವಾ ಚೌತಿ ಎಂದು ಬರೆದರೆ ನಿಮ್ಗೆ ಸರಿಯಾಗುತ್ತೆ. ಚೌತಿ ಎಂದು ಕೇಳಿದರೆ ಚೌತಿ ಅಂತ ಬಿಡಿಸಿ ಅದನ್ನ ನೀವು ಬರೆಯಬಾರದು, ಚತುರ್ಥಿ ಎಂದೇ ನೀವು ಬರೆಯಬೇಕು. ನೋಡಿ ನೆಕ್ಸ್ಟ್ ವರ್ಡ್ ಗೂಕ, ಗೂಕ ಘ ಇದೆ. ಗೂಕ, ಗೂಗೆ, ಗೂಬೆ. ಅಲ್ಲಿ ಗೂಗೆ ಅಂತ ಕೇಳ್ತಾರೆ. ಗೂಗೆ ಅಂತ ಏನಾದ್ರು ನಿಮ್ಗೆ ಕೇಳಿದ್ರೆ ಗೂಬೆ ಎಂದು ಬರೆಯಬಾರದು. ಗೂಗೆ, ಗೂಖ, ಗೂಬೆ, ಗೂಖ. ಗೂಖ ಎಂಬ ಸಂಸ್ಕೃತ ಶಬ್ದದಿಂದ ಗೂಗೆ ಆಗಿದೆ. ಆ ಗೂಗೆಯನ್ನೇ ನಾವು ಗೂಬೆ ಎಂದು ಕರೆದುಕೊಂಡಿದ್ದೇವೆ. ಮುಂದಕ್ಕೆ ಯಾವ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ನಮ್ಗೆ. ಈಗಿರುವುದು ಗೂಬೆ. ಗೂಬೆ ಕೇಳಿದ್ರು ಗೂಖಾನೆ ಬರಿಬೇಕು, ಗೂಗೆ ಕೇಳಿದ್ರು ಗೂಖಾನೆ ಬರಿಬೇಕು. ಗೂಗೆ ಗೂಬೆ ಬರೆದರೆ ಅದು ನಿಮ್ಗೆ ತಪ್ಪಾಗುತ್ತೆ. ಇದೊಂದು ನೀವು ಅಬ್ಸರ್ವ್ ಮಾಡಿ. ಘಟಿಕ, ಗಳಿಗೆ. ಘಟಿಕ ಅನ್ನೋದು ಸಂಸ್ಕೃತ, ಗಳಿಗೆ ಅನ್ನೋದು ಕನ್ನಡ ಭಾಷೆಯ ಶಬ್ದ, ತದ್ಭವ ಆಗಿರೋದು ಉಂಟು. ಗೋಷ್ಠಿ, ಗೋಷ್ಠಿ, ಗೋಟಿ, ಗೋಷ್ಠಿ, ಗೋಟಿ ಎಂದು ಈ ಶಬ್ದ ಬದಲಾವಣೆ ಆಗಿರೋದನ್ನ ಗಮನಿಸ್ತೇವೆ. ಇವು ಮಹಾಪ್ರಾಣ ಅಕ್ಷರಗಳು. ಈ ಮಹಾಪ್ರಾಣ ಅಕ್ಷರಗಳಿಂದ ನಾವು ಅಲ್ಪ ಪ್ರಾಣ ಅಕ್ಷರಗಳನ್ನ ಏನ್ ಮಾಡ್ತೀವಿ ಬಳಸಿ ನಾವು ಕನ್ನಡದಲ್ಲಿ ನಾವು ಬರಿತಾ ಹೋಗ್ತೇವೆ. ಅಂದ್ರೆ ಈಗ ನೀವು ಇಂಗ್ಲಿಷ್ ಭಾಷೆ ಶಬ್ದವನ್ನ ನೋಡ್ತಾ ಹೋದ್ರೆ ಹೆಚ್ಚು ಉಸಿರು ಬೇಕಾಗಿಲ್ಲ ಆ ಭಾಷೆಯನ್ನ ಮಾತನಾಡೋದಕ್ಕೆ. ಕೇವಲ ನಾಲಿಗೆ ತುದಿಯಲ್ಲಿ ಆ ಭಾಷೆಯನ್ನ ನಾವು ಮಾತನಾಡ್ತಾ ಹೋಗ್ಬೋದು. ಆದ್ರೆ ಕನ್ನಡ ಭಾಷೆ ಶಬ್ದವನ್ನ ಮಾತನಾಡಬೇಕು ಅಂದ್ರೆ ಹೆಚ್ಚು ಉಸಿರು ಮತ್ತೆ ಅಂತರಾಳದಿಂದ ಆ ಶಬ್ದಗಳು ನಮ್ಗೆ ಬರಬೇಕಾಗಿರುವುದು ಉಂಟು. ನೋಡಿ, ಎಲ್ಲಿ ನಾವು ಹೆಚ್ಚು ಉಸಿರು ಕೊಡ್ತಾ ಹೋಗ್ತೇವೆ ಅದೆಲ್ಲವೂ ಸಂಸ್ಕೃತ ಭಾಷೆಯ ಶಬ್ದಗಳು. ಎಲ್ಲಿ ನಾವು ತೇಲಿ ಸೀಳ್ತಾ ಹೋಗ್ತೇವೆ,
ನಾನು ಆಗ್ಲೇ ಹೇಳಿದೆ, ಇಂಗ್ಲಿಷ್ ನನ್ನ ನಾಲಿಗೆ ತುದಿಯಲ್ಲಿ ನಾವು ಅದನ್ನ ಪದಗಳನ್ನು ನಾವು ಬಳಸ್ತಾ ಹೋಗ್ಬೋದು. ಮೂಲ ಕನ್ನಡ ಭಾಷೆಯ ಪದಗಳನ್ನೂ ನಾವು ನಾಲಿಗೆಯ ತುದಿಗಳಲ್ಲಿ ನಾವು ಹೆಚ್ಚಿನದಾಗಿ ಬಳಸಬಹುದು. ಉದಾಹರಣೆಗಳಿಗೆ ಅನ್ಬೋದು, ಘಟಿಕ ಅನ್ನೋದಕ್ಕೆ ಹೆಚ್ಚು ಉಸಿರು ನಮಗೆ ಬೇಕಾಗುವುದು ಉಂಟು. ಮಹಾಪ್ರಾಣ ಅಕ್ಷರಗಳು ಇವೆಲ್ಲ ಸಂಸ್ಕೃತ ಭಾಷೆಯಿಂದ ಬಂದಿರುವಂತಹ ಅಕ್ಷರಗಳು ನಮಗೆ ಆಗಿರುವುದು ಉಂಟು. ಒತ್ತಕ್ಷರಗಳು, ದ್ವಿತ್ವಾಕ್ಷರಗಳು ಇವೆಲ್ಲವೂ ಸಂಸ್ಕೃತ ಭಾಷೆಯಿಂದ ಬಂದಿರುವುದು ಉಂಟು. ಈಗ ಈ ಮಹಾಪ್ರಾಣ ಅಕ್ಷರಗಳನ್ನೆಲ್ಲ ತೆಗೆದು ಬರೀ ಅಲ್ಪ ಪ್ರಾಣ ಅಕ್ಷರಗಳಲ್ಲಿ ನಾವೇನಾದ್ರೂ ಪದಗಳನ್ನು ನಾವು ಬಳಸ್ತಾ ಹೋಗ್ತೇವೆ ಅಂದ್ರೆ ಇನ್ನೂ ಪದಗಳು ನಮಗೆ ಕಡಿಮೆ ಆಗೋದನ್ನು ನಾವು ಗಮನಿಸುವುದು ಉಂಟು. ಐದನೇ ಲಕ್ಷಣ, ಕನ್ನಡದಲ್ಲಿ ಆದಿ ವ್ಯಂಜನದ ದ್ವಿತ್ವ ಶಬ್ದಗಳಿರುವುದಿಲ್ಲ. ದ್ವಿತ್ವ ಅಂದ್ರೆ ಒತ್ತಕ್ಷರ, ದ್ವಿತ್ವ ಎಂದರೆ ಒತ್ತಕ್ಷರ. ಕನ್ನಡದಲ್ಲಿ ಆದಿ ವ್ಯಂಜನದ, ಕನ್ನಡದಲ್ಲಿ ಆದಿಯಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ವ್ಯಂಜನಾಕ್ಷರ ಬರುತ್ತೆ. ವ್ಯಂಜನಾಕ್ಷರ ಬಂದ್ರೂ ಅದಕ್ಕೆ ದ್ವಿತ್ವಾಕ್ಷರಗಳು ಇರುವುದಿಲ್ಲ, ಯಾವುದೇ ಒತ್ತಕ್ಷರಗಳು ಅದಕ್ಕೆ ಇರುವುದಿಲ್ಲ. ಆ ರೀತಿ ಒತ್ತಕ್ಷರಗಳೇನಾದ್ರೂ ಬಂದ್ರೆ ಅವು ಸಂಸ್ಕೃತ ಭಾಷೆಯಿಂದ ಬಂದಿರುವಂತಹ ಶಬ್ದಗಳಾಗಿರುವುದು ಉಂಟು. ಉದಾಹರಣೆ ಬ್ರಹ್ಮ ನೋಡಿ, ಆದಿಯಲ್ಲೇ ಬಾಕ್ಯ ರಾವತ್ ಬಂದಿದೆ. ಈ ರೀತಿ ಉಚ್ಚಾರಣೆ ನಮ್ಮಲ್ಲಿ ಇಲ್ಲ, ಸಂಸ್ಕೃತ ಭಾಷೆಯಿಂದ ಬಂದಿರುವಂತಹ ಶಬ್ದ. ಹೋಗ್ತಾ ಹೋಗ್ತಾ ಫಾಸ್ಟ್ ಆಗೋದು ಒಂದು, ಸ್ಟಾರ್ಟಿಂಗ್ ಅಲ್ಲೇ ನಾವು ಹೆಚ್ಚು ಉಸಿರನ್ನು ತೆಗೆದುಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟಕರ ಆಗ್ತಾ ಹೋಗೋದು ಉಂಟು. ಬ್ರಹ್ಮ ಅನ್ನೋದಕ್ಕೆ ಹೆಚ್ಚು ಉಸಿರು ಬೇಕಾಗ್ತಾ ಹೋಗುತ್ತೆ. ನೋಡಿ, ಆದಿಯಲ್ಲೇ ನಮ್ಗೆ ವ್ಯಂಜನಾಕ್ಷರ ಬಂದಿದೆ, ಆ ವ್ಯಂಜನಾಕ್ಷರ ಬಂದಿದ್ರು ಅದಕ್ಕೆ ಬೇರೆ ಒತ್ತಕ್ಷರಗಳು ಅಲ್ಲಿ ಇಲ್ಲ. ಆ ಬ್ರಹ್ಮನನ್ನೇ ನಾವು ಬೊಮ್ಮ ಎಂದು ಮಾಡಿಕೊಂಡಿದ್ದೇವೆ. ಶ್ರೇಣಿ, ಏಣಿ, ಶ್ರೇಣಿ, ಏಣಿ ಎಂದು ಕರೆಯುತ್ತೇವೆ. ಹಲವಾರು ಶಬ್ದಗಳನ್ನು ನಾವು ನೋಡ್ತೇವೆ. ಪ್ರಲಾಪ, ತಂತ್ರಿ, ಈ ರೀತಿ ಶಬ್ದಗಳನ್ನು ನೋಡಿದ್ರೆ ಆದಿಯಲ್ಲೇ ಒತ್ತಕ್ಷರಗಳು ಬಂದಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದು ನಮ್ಮ ಐದನೇ ಲಕ್ಷಣ ಆಗಿರೋದು ಉಂಟು. ಇನ್ನು ಆರನೇ ಲಕ್ಷಣವನ್ನು ನಾವು ನೋಡ್ತಾ ಹೋದ್ರೆ, ಕನ್ನಡದಲ್ಲಿ ವಿಜಾತಿ ವ್ಯಂಜನದ ಶಬ್ದಗಳಿರುವುದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಕೊಟ್ಟಿರುವಂತಹ ಪದಗಳ ಬಿಟ್ಟು ಬೇರೆ ಪದಗಳನ್ನ ನಿಮ್ಗೆ ಅವ್ರು ಕೇಳ್ತಾ ಹೋಗೋದು ಉಂಟು. ಈ ಲಕ್ಷಣದ ಸಹಾಯದಿಂದ ತತ್ಸಮ ತದ್ಭವಗಳನ್ನು ನೀವು ಬರೆಯೋದನ್ನ ನೀವು ಕಲ್ತ್ಕೊಳ್ತಾ ಹೋಗ್ಬೋದು. ಕನ್ನಡದಲ್ಲಿ ವಿಜಾತಿ ವ್ಯಂಜನದ ಶಬ್ದಗಳಿರುವುದಿಲ್ಲ. ಹಾಗಾದ್ರೆ ಯಾವ ಜಾತಿ ಇರುತ್ತೆ? ಸಜಾತಿ ವ್ಯಂಜನದ ದ್ವಿತ್ವ ಶಬ್ದಗಳು ನಮ್ಮಲ್ಲಿ ಬರ್ತಾ ಹೋಗೋದು ಉಂಟು. ಕನ್ನಡದಲ್ಲಿ ವಿಜಾತಿ ವ್ಯಂಜನದ ದ್ವಿತ್ವ ಇರುವುದಿಲ್ಲ, ಸಜಾತಿ ವ್ಯಂಜನದ ದ್ವಿತ್ವ ಶಬ್ದಗಳು ಬರುತ್ತವೆ. ಸಜಾತಿ ಅಂದ್ರೆ ಅದರದೇ ಜಾತಿ ಇರೋದು, ವಿಜಾತಿ ಅಂದ್ರೆ ಒಂದ್ ವ್ಯಂಜನಕ್ಕೆ ಬೇರೆ ವ್ಯಂಜನ ಅಲ್ಲಿ ಸೇರೋದನ್ನ ವಿಜಾತಿ ಎಂದು ನಾವು ಕರೆಯುತ್ತೇವೆ. ಉದಾಹರಣೆ ನೋಡಿ, ಇಲ್ಲಿ ಸ್ವರ್ಗ, ಅದನ್ನ ಸಗ್ಗ, ಗಾಕ್ಕೆ ಅದರದೇ ಜಾತಿದ್ ಬಂದಿದೆ ಸಗ್ಗ, ಇಲ್ಲಿ ಗಾಕ್ಕೆ ಬೇರೆ ಜಾತಿದ್ ಬಂದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಸ್ವರ್ಗ, ಸಗ್ಗ. ಪಕ್ಷಿ, ಪಕ್ಕಿ ಅಥವಾ ಹಕ್ಕಿ ಅಂತ ಅದನ್ನು ನಾವು ಕರಿತೇವೆ. ಪಕ್ಷಿ, ಕೀಕೆ ಕ್ಷಾವತ್ ಬಂದಿದೆ, ಇಲ್ಲಿ ಕೀಕೆ ಅದರದೇ ಜಾತಿ ಕಾವತ್ತು ಅಲ್ಲಿ ಬಂದಿರೋದು ಉಂಟು. ಪಕ್ಷಿ, ಪಕ್ಕಿ. ನಿತ್ಯ, ನಿಚ್ಚ, ನಿತ್ಯ, ನಿಚ್ಚ, ನಿತ್ಯ, ನಿಚ್ಚ. ಇವು ವಿಜಾತಿ ವ್ಯಂಜನ, ಇವು ಸಜಾತಿ ವ್ಯಂಜನವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಈ ಪದಗಳನ್ನಾದ್ರೂ ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವ ಬೇರೆ ಶಬ್ದಗಳನ್ನಾದ್ರೂ ಅವರು ಕೇಳಬಹುದು. ಈ ಲಕ್ಷಣಗಳನ್ನ ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿ ಬಂದ್ರೆ ಅವುಗಳನ್ನ ಸಜಾತಿ ವ್ಯಂಜನದಲ್ಲಿ ನೀವು ಅವುಗಳನ್ನ ನೀವು ಬರೀತಾ ಹೋಗ್ಬೋದಾಗಿದೆ. ಹಾಗಾದ್ರೆ ಇಲ್ಲಿ ಏಳನೇ ಲಕ್ಷಣವನ್ನ ನೋಡಿ. ಕನ್ನಡದಲ್ಲಿ ಗ, ಜ, ಸ, ದ, ಬ, ಎ, ಓ ಕಾರಗಳಿಂದ ಕೂಡಿದ ಶಬ್ದಗಳು ಹೆಚ್ಚಾಗಿರುತ್ತವೆ. ನೀವು ಯಾವುದನ್ನೇ ನಾವು ಉಚ್ಚಾರಣೆ ಮಾಡಬೇಕಾದ್ರೂ ಹೆಚ್ಚು ಉಸಿರಿನ ಸಹಾಯ ನಮ್ಗೆ ಅದು ಬೇಕಾಗಿರುವುದಿಲ್ಲ. ಗ, ಜ, ಸ, ದ, ಬ, ಎ, ಓಕಾರಗಳಿಂದ ಎಲ್ಲಾದ್ರೂ ನಮ್ಗೆ ಶಬ್ದಗಳು ಬರ್ತಾ ಹೋದ್ರೆ ಅದು ನಿಮ್ಗೆ ಡೌಟೇ ಬೇಡ, ಮೂಲ ಕನ್ನಡ ಭಾಷೆ ಶಬ್ದಗಳು ಅಂತೇಳಿ ನಾವು ಅವುಗಳನ್ನು ನಾವು ತಿಳಿದುಕೊಳ್ತಾ ಹೋಗ್ಬೋದಾಗಿದೆ. ಉದಾಹರಣೆ ಅಗಸ, ಗಂಟು, ಜನ, ಸಂಜೆ, ಜಡೆ, ಅಡವಿ, ಅಡವಿ, ಇಟ್ಟಿಗೆ, ಜನ ಬಂದಿದೆ, ಜೂಜು, ಸಂಜೆ ಇತ್ಯಾದಿ ಶಬ್ದಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಷ್ಟು ಮೇಲ್ನೋಟಕ್ಕೆ ಇರುವಂತಹ ಒಂದು ಲಕ್ಷಣಗಳು. ಇನ್ನು ಹಲವಾರು ಲಕ್ಷಣಗಳನ್ನ ನಾವು ಹೇಳ್ಬೋದಾಗಿದೆ. ಆದ್ರೆ ಇಷ್ಟು ಲಕ್ಷಣಗಳನ್ನ ನಾವೇನಾದ್ರೂ ನೆನಪಿನಲ್ಲಿ ಇಟ್ಕೊಳ್ತಾ ಹೋದ್ರೆ ಇವು ಯಾವ ಪದಗಳಿಂದ ಬಂದಿದೆ ಎಂಬುದನ್ನ ನಾವು ಗುರುತಿಸ್ಕೊಳ್ತಾ ಹೋಗ್ಬೋದು. ಸೊ ಮುಖ್ಯವಾಗಿ
ಕನ್ನಡದ ನಾಮವಾಚಕಗಳು, ಧಾತುಗಳು, ದಿಗ್ವಾಚಕಗಳು ಅಂದ್ರೆ ದಿಕ್ಕನ್ನು ಹೇಳೋದು, ಕಾಲಸೂಚಕಗಳು, ಸಂಖ್ಯಾವಾಚಕಗಳು, ಸರ್ವನಾಮಗಳು, ಭಾವವಾಚಕಗಳು, ಗುಣವಾಚಕ ಮತ್ತು ಪ್ರಕಾರವಾಚಕಗಳಲ್ಲಿ ವಿಶೇಷವಾಗಿ ದೇಶ ಶಬ್ದಗಳನ್ನು ನಾವು ಗುರುತಿಸ್ತಾ ಹೋಗ್ತೇವೆ. ನಿಮ್ಗೆ ಇದನ್ನು ಹೇಳ್ತಾ ಹೋದ್ರೆ ನಾಮವಾಚಕ, ಧಾತು, ದಿಗ್ವಾಚಕ, ಕಾಲವಾಚಕ, ಸಂಖ್ಯಾವಾಚಕ ಇವೆಲ್ಲವನ್ನು ಮುಂದೆ ನೀವು ನಾಮಪದ ಅಂತೇಳಿ ಬರ್ತಾ ಹೋಗುತ್ತೆ. ಆ ನಾಮಪದದಲ್ಲಿ ಡೀಟೇಲ್ ಆಗಿ ನೀವು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದಾಗಿದೆ. ಇವುಗಳನ್ನ ನಾವು ನೋಡೋದ್ರಿಂದ ನಾವು ಕನ್ನಡ ಭಾಷೆ ಶಬ್ದಗಳು ಅಥವಾ ಬೇರೆ ಭಾಷೆ ಶಬ್ದಗಳನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದಾಗಿದೆ. ಇಷ್ಟು ಲಕ್ಷಣಗಳನ್ನ ಒಬ್ಬ ವಿದ್ಯಾರ್ಥಿ ನೀವು ಮನಸ್ಸಿನಲ್ಲಿ ಇಟ್ಕೊಳ್ತಾ ಹೋದ್ರೆ ತತ್ಸಮ ಮತ್ತು ತದ್ಭವಗಳು ಬೇರೆ ಪದಗಳನ್ನ ಕೇಳಿರಿ. ನೋಡಿ, ಮೊನ್ನೆ ನಿಮಗೆ ಅನಿಯಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಪುಸ್ತಕ ಅಂತ ಕೇಳಿದ್ದಾರೆ. ಪುಸ್ತಕ, ಅದರ ತದ್ಭವ ಹೊತ್ತಿಗೆ. ಕನ್ನಡದಲ್ಲಿ ಅದನ್ನ ಹೊತ್ತಿಗೆ ಅಂತೇಳಿ ಕರಿತಾ ಹೋಗ್ತೇವೆ. ಅದು ನಿಮ್ಮ ಪಲ್ಲವ ಬುಕ್ಕಲ್ಲಿ ಇಲ್ಲ, ಫಸ್ಟ್ ಇಯರ್ ಬುಕ್ಕಲ್ಲಿ ಅದು ನಿಮಗೆ ಬರ್ತಾ ಹೋಗೋದು ಉಂಟು. ಆ ರೀತಿ ಬೇರೆ ಶಬ್ದಗಳನ್ನು ನಿಮಗೆ ಕೇಳುವಂತ ಸಂದರ್ಭ ಇರುವುದರಿಂದ ಅದನ್ನು ಚೆನ್ನಾಗಿ ಲಕ್ಷಣಗಳನ್ನು ನೀವು ತಿಳ್ಕೊಂಡ್ರೆ ಮುಂದೆ ನಿಮ್ಗೆ ಅದು ಸಹಾಯ ಆಗ್ತಾ ಹೋಗೋದು ಉಂಟು. ಈ 7 ಲಕ್ಷಣಗಳನ್ನ ನೀವು ತಿಳ್ಕೊಳ್ತಾ ಹೋಗಿ ಮತ್ತು ಇದನ್ನು ನೀವು ನೋಟ್ಸ್ ಅಲ್ಲಿ ನೀವು ಬರೆದಿಟ್ಕೊಳ್ತಾ ಹೋಗಿ. ಹಾಗಾದ್ರೆ ಅಚ್ಚಗನ್ನಡ ಶಬ್ದಗಳು ನೋಡಿ, ಕೆಲವು ಶಬ್ದಗಳನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೇನೆ. ಯಾವ ದೇಶೀಯ ಶಬ್ದಗಳು ಅಥವಾ ಅಚ್ಚಗನ್ನಡ ಶಬ್ದಗಳು ನೋಡಿ, ಮೂಡಣ, ಪುಡುವಣ, ಬಡಗಣ, ತೆಂಕಣ. ಮೂಡಲ, ಪುಡುವಲ, ಬಡಗಣ, ತೆಂಕಣ ಅಂತ ಕರಿತಾ ಹೋಗ್ತೇವೆ. ಪೂರ್ವ, ಪಶ್ಚಿಮ, ಉತ್ತರ ಮತ್ತೆ ದಕ್ಷಿಣ. ಇದನ್ನ ನೀವು ಈ ಗ್ರಾಮರ್ ಅನ್ನ ತಿಳ್ಕೊಳ್ತಾ ಹೋದ್ರೆ ಇದೇ ಗ್ರಾಮರ್ ಅನ್ನೇ ಮುಂದೆ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ತೆಗೆದುಕೊಳ್ತಾ ಹೋದ್ರೆ SDA ಅಥವಾ FDA, PDO, KES ಈ ರೀತಿ ಎಕ್ಸಾಮ್ ಅನ್ನು ತೆಗೆದುಕೊಳ್ತಾ ಹೋದ್ರೆ ಅಲ್ಲಿ ಕನ್ನಡ ಭಾಷಾ ಪತ್ರಿಕೆಯನ್ನು ನಾವು ಕಾಣ್ತಾ ಹೋಗ್ತೇವೆ. ಆ ಭಾಷಾ ಪತ್ರಿಕೆಯಲ್ಲಿ ಪ್ರಮುಖವಾಗಿ ಈ ಒಂದು ಭಾಷಾಭ್ಯಾಸವನ್ನು ನಿಮ್ಗೆ ಅದರಲ್ಲಿ ಅವರು ಕೇಳ್ತಾ ಹೋಗೋದು ಉಂಟು. ಈ ಶಬ್ದಗಳನ್ನು ಕೇಳ್ತಾ ಹೋಗ್ತಾರೆ. ಈಗ ಪೂರ್ವ ಅನ್ನೋದಕ್ಕೆ ಅಚ್ಚಗನ್ನಡದಲ್ಲಿ ಯಾವ್ದಿದೆ ಅಂದ್ರೆ ಮೂಡಣ, ಪಶ್ಚಿಮ ಪಡುವಣ. ನೋಡಿ, ಇಲ್ಲಿ ದಕ್ಷಿಣ ಅಂದ್ರೆ ತೆಂಕಣ ಅಂತೇಳಿ ಕರಿತಾ ಹೋಗ್ತೇವೆ. ಕೆಲವರು ಇದನ್ನ ರಿವರ್ಸ್ ಅಲ್ಲಿ ಹೇಳ್ತಾರೆ. ರಿವರ್ಸ್ ಅಲ್ಲಿ ಹೇಳ್ಬಾರ್ದು, ತೆಂಕಣ ಅಂದ್ರೆ ದಕ್ಷಿಣ. ಇವುಗಳನ್ನ ಸರಿಯಾಗಿ ತಿಳ್ಕೊಳ್ತಾ ಹೋದ್ರೆ ಮುಂದೆ ಬರುವಂತಹ ಗೌರ್ಮೆಂಟ್ ಎಕ್ಸಾಮ್ಗಳನ್ನು ನೀವು ಅದನ್ನ ಫೇಸ್ ಮಾಡ್ತಾ ಹೋಗ್ಬೋದಾಗಿದೆ. ನೇಸರ್, ತಿಂಗಳ್ ಇವೆಲ್ಲ ಹಳಗನ್ನಡ. ತಿಂಗಳ್, ಹೊಲ, ಕರು, ಆಕಳು, ಮನೆ, ಇತ್ತಿಲು, ಗದ್ದೆ, ಹಾಲು, ಮೊಸರು, ಕಾಡು, ಕಾರು, 100, 1000, ಮೆಲ್ಲಗೆ. ಇನ್ನು ಹಲವಾರು ಶಬ್ದಗಳನ್ನ ಹೇಳ್ಬೋದು ನಾವು. ನೋಡಿ, ಗಿಡ, ನೆಲ, ಆಳು, ಕಲ್ಲು, ನೆಲ್ಲು, ಹೊಳೆ, ಆಕಳು, ತುರು, ಮೊಸರು, ಮಜ್ಜಿಗೆ, ಸಾರು, ಹುಳಿ, ಹುರುಳಿ, ಹುಲ್ಲು, ರಾಗಿ, ಜೋಳ, ಎಳ್ಳು, ಎಣ್ಣೆ, ಕೈ, ಕಾಲು, ಬಾಯಿ, ಕಣ್ಣು, ತಲೆ, ಕಿವಿ, ಮೂಗು, ಮೀನು, ಬಾನು, ಪ್ರಾಣ ಇಲ್ಲ, ಬಾನು, ಬೋನ, ಅರಸು, ಉಡುಕು, ಅಗಿ, ಅರೆ, ಮುರಿ, ಉಡು, ತೊಡು, ಕಾಡು, ಕಾರು, ಹೀರು, ಸೇರು, ತೋರು, ಹೋಗು, ಬರು, ತಿನ್ನು, 1, 2, 100, 1000, ಹೆಚ್ಚು ಕಡಿಮೆ, ಮೆಲ್ಲಗೆ, ಚೆನ್ನಾಗಿ, ತಿಳುವಳಿಕೆ, ನಡವಳಿಕೆ, ಸಣ್ಣ, ದೊಡ್ಡ, ಪಡಿದು, ಕರಿದು, ಹಿರಿದು. ಈ ರೀತಿ ಎಲ್ಲವನ್ನು ತೇಲಿಸಿ ಹೇಳ್ತಾ ಹೋಗ್ತೇವೆ. ಈ ರೀತಿ ಶಬ್ದಗಳು ಮೂಲ ಕನ್ನಡ ಭಾಷೆಯ ಅಥವಾ ಅಚ್ಚಗನ್ನಡದ ಶಬ್ದಗಳು ಎಂದು ನಾವು ಕರೆಯುತ್ತೇವೆ. ನಿಮಗೆ 2 ಅಥವಾ 4 ಅಚ್ಚಗನ್ನಡದ ಶಬ್ದಗಳನ್ನು ಹೆಸರಿಸಿ ಎಂದು ಅವರು ಏನಾದ್ರು ಕೇಳಿದರೆ ಈ ಪದಗಳನ್ನು ನೀವು ಬರಿಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಭಾಷಾಭ್ಯಾಸ ಬುಕ್ಕಲ್ಲಿ ಅವರು ಕೊಟ್ಟಿರೋದ್ರಿಂದ ಅಚ್ಚಗನ್ನಡದ ದೇಶೀಯ ಶಬ್ದದ 4 ದೇಶೀಯ ಶಬ್ದದಲ್ಲಿ 4 ಶಬ್ದಗಳನ್ನ ಬರೆಯಿರಿ ಅಂತ ಏನಾದ್ರು ಕೇಳಿದ್ರೆ ಇದರಲ್ಲಿ ಯಾವುದಾದ್ರೂ 4 ಪದಗಳನ್ನು ಬರೆದ್ರೆ ನಿಮಗೆ ಉತ್ತರ ನಿಮಗೆ ಸರಿ ಆಗ್ತಾ ಹೋಗೋದು ಉಂಟು. ಇವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗಿ. ಹಾಗಾದ್ರೆ ಅನ್ಯ ದೇಶೀಯ ಶಬ್ದಗಳು ಹೇಗಿರ್ತವೆ ನೋಡಿ. ಅನ್ಯ ದೇಶೀಯ ಶಬ್ದಗಳು ಅಂದಾಗ ಅನ್ಯ ದೇಶ ಬೇರೆ ದೇಶದಿಂದ ಬಂದಂತ ಶಬ್ದ ಅಲ್ಲ, ಅದು ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಬಂದು ಸೇರ್ಕೊಂಡಿರುವಂತಹ ಪದಗಳಿಗೆ ನಾವು ಅನ್ಯ ದೇಶೀಯ ಶಬ್ದಗಳು ಅಂತ ನಾವು ಕರೆಯುತ್ತೇವೆ. ನೋಡಿ, ಇಲ್ಲಿ ಸಂಸ್ಕೃತ ಶಬ್ದಗಳ ಪ್ರಭಾವ ಕನ್ನಡದ ಮೇಲೆ ಅಪಾರವಾಗಿದೆ. ಆದ್ದರಿಂದಲೇ ನಾವು ಕನ್ನಡವನ್ನ ಒಂದು ಕಾಲದಲ್ಲಿ ಸಂಸ್ಕೃತ ಜನ್ಯ ಭಾಷೆ ಎಂದು ನಾವು
ಕರಿತಾ ಇದ್ದಿದ್ದು ಉಂಟು. ಸಂಸ್ಕೃತದಿಂದ ಹುಟ್ಟಿರುವಂತ ಭಾಷೆ ಕನ್ನಡ ಭಾಷೆ ಅಂತೇಳಿ ನಾವು ಕರಿತಾ ಇದ್ದಿದ್ದು ಉಂಟು. ಆದ್ರೆ ಮೂಲ ಅದು ದ್ರವಿಡ ಭಾಷೆಯ ಆ ಒಂದು ಮೂಲದಿಂದ ಹುಟ್ಟಿರೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಯಾವ ಕಾರಣದಿಂದ ಕನ್ನಡ ಭಾಷೆ ಸಂಸ್ಕೃತ ಭಾಷೆಯ ಲಕ್ಷಣಗಳನ್ನು ಬಳಸ್ಕೊಂಡಿದೆ, ಸಂಸ್ಕೃತ ಭಾಷೆಯನ್ನ ಅದು ಮಾರೋಗಿದೆ ಅನ್ನೋದನ್ನ ನಾವು ತತ್ಸಮ ತದ್ಭವಗಳಿಂದ ನಾವು ಅವುಗಳ ಬಗ್ಗೆ ನಾವು ಹೆಚ್ಚಿನದಾಗಿ ತಿಳ್ಕೊಳ್ತಾ ಹೋಗ್ಬೋದು. ಇಲ್ಲಿ ನಾವು ನೋಡೋದಾದ್ರೆ ನೋಡಿ, ಮೊಘಲರಿರ್ಬೋದು, ನಿಜಾಮರಿರ್ಬೋದು, ಬಹುಮನಿ ಸುಲ್ತಾನರಿರ್ಬೋದು, ಆಡಳಿತವನ್ನ ನಡೆಸುವಾಗ ಪಾರಸಿ ಪದಗಳು, ಉರ್ದು ಭಾಷೆಯ ಹಲವು ಶಬ್ದಗಳು ಕನ್ನಡ ಭಾಷೆಯಲ್ಲಿ ಇವತ್ತು ನಮಗೆ ಸೇರ್ಕೊಂಡಿವೆ. ನಾನು ಹಿಂದೆ ಹೇಳ್ತಾ ಹೋದಂಗೆ ನಿಮಗೆ ವ್ಯಾಪಾರ ದೃಷ್ಟಿಕೋನದಿಂದ, ಪ್ರವಾಸದಿಂದ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಗಡಿಯನ್ನ ಹಂಚಿಕೊಂಡಿರೋದ್ರಿಂದ ಅನೇಕ ಭಾಷೆ ಶಬ್ದಗಳು ನಮ್ಮ ಭಾಷೆಗೆ ಬಂದು ಅವು ಸೇರ್ಕೊಳ್ತಾ ಹೋಗಿರೋದು ಉಂಟು. ನೋಡಿ ಇಲ್ಲಿ ಅರಬ್ಬಿ ದೇಶದವರು ಕರಾವಳಿ ಪ್ರದೇಶಕ್ಕೆ ವ್ಯಾಪಾರಕ್ಕೆ ಬಂದಾಗ, ಅರಬ್ಬಿ ಭಾಷೆ ಪದಗಳಲ್ಲಿ ಇದಾವೆ, ಕಾಣಿಸ್ತಾ ಇದೆ ನಿಮ್ಗೆ ಅಂಡರ್ಲೈನ್ ಮಾಡಿರೋ ಪದಗಳಲ್ಲಿ. ಅರಬ್ಬಿ ದೇಶದವರು ಕರಾವಳಿ ಪ್ರದೇಶಕ್ಕೆ ವ್ಯಾಪಾರಕ್ಕೆ ಬಂದಾಗ ಆ ಭಾಷೆಯ ಪದಗಳು ನಮ್ಗೆ ಸೇರ್ಕೊಳ್ತಾ ಹೋಗಿದ್ದಾವೆ. ಅದರಂತೆ ಅವರೊಬ್ಬರೇ ಬಂದಿಲ್ಲ, ನಮ್ಗೆ ಪೋರ್ಚುಗೀಸರು ಬಂದಿದ್ದಾರೆ, ಫ್ರೆಂಚರ್ ಬಂದಿದ್ದಾರೆ, ಡಚ್ಚರ್ ಬಂದಿದ್ದಾರೆ, ಇಂಗ್ಲಿಷರ್ ಬಂದಿದ್ದಾರೆ. ವ್ಯಾಪಾರಕ್ಕೆ ಬಂದು ಬೀಡು ಬಿಟ್ಟಾಗ ಆ ಭಾಷೆಯ ಪದಗಳು ನಮ್ಗೆ ಸೇರಿರೋದು ಉಂಟು. ಇಂದು ಕೂಡ ಒಂದು ಅಂತರ್ಜಾಲದಿಂದ, ಮೊಬೈಲ್ಗಳನ್ನ ಬಳಸೋದ್ರಿಂದ ಮುಂತಾದ ವಿದ್ಯುನ್ಮಾನ ಬಳಕೆಯ ಪ್ರಭಾವದಿಂದ ಹಲವಾರು ಅನ್ಯ ದೇಶದ ಶಬ್ದಗಳು ಕನ್ನಡ ಭಾಷೆಯಲ್ಲಿ ಅವು ಸೇರ್ಕೊಂಡಿರೋದು ಉಂಟು. ಹಾಗಾದ್ರೆ ಯಾವ ಅನ್ಯ ದೇಶೀಯ ಶಬ್ದಗಳು? ಇವುಗಳನ್ನ ನಾವು ಇವತ್ತು ಅನ್ಯ ದೇಶೀಯ ಶಬ್ದಗಳು ಅಂತ ಕರೀಲಿಕ್ಕೇನೆ ಸಾಧ್ಯ ಇಲ್ಲ. ಇವೆಲ್ಲ ನಮ್ಮಲ್ಲಿ ಸಂಪೂರ್ಣವಾಗಿ ಹಾಸುಹೊಕ್ಕಾಗಿರೋದನ್ನು ನಾವು ಇವತ್ತು ಗಮನಿಸ್ತಾ ಹೋಗ್ತೇವೆ. ನಾವು ಮೊದಲಿಗೆ ನೋಡೋದಾದ್ರೆ ಅರಬ್ಬಿ ಭಾಷೆಯ ಪದಗಳು. ಅರಬ್ಬಿ ಭಾಷೆಯಿಂದ ಯಾವ ಪದಗಳು ಬಂದಿದ್ದಾವೆ? ನಿಮ್ಗೆ ಮುಂದೆ ಇದನ್ನ SDA FDA ಗೆ ಕೇಳ್ಬೋದು. ಇದನ್ನ ಯಾವ್ದಾದ್ರು ಒಂದು ಕೇಳ್ಬಿಟ್ಟು ಅರ್ಜಿ ಅಂತ ಕೇಳ್ತಾರೆ. 4 ಪದವನ್ನ ಕೊಟ್ಬಿಟ್ಟು ಕಾಡು, ಕಾರು, 100, ಅರ್ಜಿ ಅಂತ ಕೊಟ್ಬಿಟ್ಟು ಇದರಲ್ಲಿ ಅರಬ್ಬಿ ಭಾಷೆಯ ಪದವನ್ನ ಹೆಸರಿಸಿ ಅಂತ ಕೇಳ್ತಾರೆ. ಕೇಳಿದಾಗ ಅರ್ಜಿ ಎಂದು ನೀವು ಅದನ್ನ ಬರಿಬೇಕಾಗುತ್ತೆ. ಪ್ರಮುಖವಾಗಿರುವಂತ ಪದಗಳನ್ನ ನಾನು ನಿಮ್ಗಿಲ್ಲಿ ಬರಿತಾ ಹೋಗಿರೋದು ಉಂಟು. ಇನ್ನು ಕೆಲವು ಪದಗಳನ್ನ ನಿಮ್ಗೆ ಇವತ್ತು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಅರಬ್ಬಿ ಭಾಷೆಯ ಪದಗಳು ಅರಬಿಯಿಂದ ಯಾವ ಬಂದಿದ್ದಾವೆ ನೋಡಿ. ಇಲ್ಲಿ ಅಮಲ್ದಾರ್, ಅಮಲ್ದಾರ್, ತಹಶೀಲ್ದಾರ್ ಅಂತ ಕರಿತಾ ಹೋಗ್ತೀವಿ ಇವತ್ತು ನಾವು. ಅಮಲ್ದಾರ್, ಅರ್ಜಿ, ಅಹವಾಲು, ಇಲಾಖೆ, ಐಬು, ಖರಾಬು, ಇವೆಲ್ಲ ನಮ್ಗೆ ಭೂಮಿ ಲೋಕೋಪಯೋಗಿ ಇಲಾಖೆಯಲ್ಲಿ ಬರ್ತಾ ಹೋಗೋದು ಉಂಟು. ಖರಾಬು, ಕಸುಬು, ಕಾಗದ, ಖುಷಿ, ಗರಾಜು, ತಾಕತ್ತು, ರಜಾ, ಹಾಗೇನೆ ಆಖೈರು, ಐಬು, ಐಷಾರಾಮ, ಕಂದೀಲು, ಕಸುಬು, ಕಾಗದ. ಇಂಪಾರ್ಟೆಂಟ್ ಪದ ಇದು. ಬಹಳಷ್ಟು ಪತ್ರಿಕೆಗಳಲ್ಲಿ ನಿಮ್ಗೆ ಇದನ್ನ CT ಪತ್ರಿಕೆಗಳಲ್ಲಿ ಇದನ್ನು ಕೇಳ್ತಾ ಹೋಗಿದ್ದಾರೆ. ಕಾಗದ ಎನ್ನುವ ಶಬ್ದವನ್ನ. ಕದೀಮ, ಕಾಯಿಲೆ, ಕುಲಾಸೆ, ಖುಷಿ, ಗರಾಜು, ಗುಲಾಮ, ಜಪ್ತಿ, ಜಲ್ದಿ, ಜುಲುಮೆ, ಡೌಲು, ತಕರಾರು, ತಗಾದೆ, ತರಬೇತಿ, ತರ್ಜುಮೆ, ತಹಶೀಲ್ದಾರ, ತಾಕತ್ತು, ತಾರೀಫು, ತಾರೀಕು. ನೋಡಿ, ತಾರೀಕು ಅನ್ನೋದು ಅರಬ್ಬಿ ಭಾಷೆಯ ಪದ. ದಫ್ತರ್, ದವಾಖಾನೆ, ದವಾಖಾನೆ ಅನ್ನೋದು ಕನ್ನಡ ಭಾಷೆಯ ಪದ ಅಲ್ಲ, ಅದು ಮೂಲ ಅರಬ್ಬಿ ಭಾಷೆಯ ಪದ. ದಾಖಲು, ದುಕಾನ್, ನಾಲಾಯಕ್ಕು, ಪುರ್ಸೊತ್ತು, ಬಾತ್ಮೀದಾರ, ಬಾಬು, ಬಿಲ್ಕುಲ್, ಬೇಷರತ್, ಮಂಜೂರು, ಮರ್ಜಿ, ಮಾಜಿ, ಮಾನ್ಸೂನ್, ಮುಗುಂ, ಮುತ್ಸದ್ದಿ, ಮುದ್ದಾಂ, ಮುತ್ಸೀಬ್, ರಕಂ, ರಜಾ, ರಿಯಾಯಿತಿ, ರೈತ, ರೋಪ್, ಲಕ್ವಾ, ಹಕೀಕತ್, ಹಜಾಮತಿ, ಹಮಾಲು, ಹಾಜರಾತಿ, ಹಿಕಮತಿ, ಹುಕುಂ, ಹುಜೂರ್, ಹೈರಾಣ, ಇನ್ನು ಮುಂತಾದ ಶಬ್ದಗಳನ್ನು ನಾವು ಅರಬ್ಬಿ ಭಾಷೆಯಿಂದ ಕನ್ನಡ ಭಾಷೆ ಇದನ್ನ ತೆಗೆದುಕೊಳ್ತಾ ಹೋಗಿರೋದು ಉಂಟು. ಇವತ್ತು ನೀವು ಯಾವ ಪದಗಳನ್ನು ನಾವು ಅರಬ್ಬಿ ಭಾಷೆಯ ಪದಗಳು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಭಾಷೆಯ ಒಳಗಡೆ ಹಾಸುಹೊಕ್ಕಾಗಿರೋದನ್ನು ನಾವಿವತ್ತು ಗಮನಿಸ್ತಾ ಹೋಗೋದು ಉಂಟು. ನೀವು ಬರೆದಿಟ್ಕೊಂಡು ಒಮ್ಮೆ ಕೇಳಿಸ್ಕೊಂಡ್ರೆ ನಿಮ್ಗೆ ಸಾಕಾಗ್ತಾ ಹೋಗುತ್ತೆ ನೋಡಿ. ಹಾಗೇನೆ ಪಾರ್ಸಿ ಭಾಷೆಯಿಂದ ಬಂದ ಪದಗಳು.
ಯಾವ ಪಾರ್ಸಿ ಭಾಷೆಯಿಂದ ಬರ್ತಾ ಹೋಗಿದ್ದಾವೆ ನೋಡಿ. ಅವಾಜು, ಅಬಕಾರಿ, ಅಬಕಾರಿ ಅನ್ನೋ ಪದ ಬಂದಿದೆ. ಅಬಕಾರಿ ಇಲಾಖೆ, ಅದು ಪಾರ್ಸಿ ಭಾಷೆಯಿಂದ ಬಂದಿರುವಂತ ಪದ, ಕನ್ನಡ ಭಾಷೆಯ ಪದ ಅಲ್ಲ ಅದು. ಅಬಕಾರಿ, ಐನಾತಿ, ಕಾರಭಾರ, ಖಜಾಂಚಿ, ಇವತ್ತು ಖಜಾಂಚಿ ಅಂತ ಬಳಸ್ತೀವಿ ನಾವು. ಖಜಾಂಚಿ ಅನ್ನೋದು ಪಾರ್ಸಿ ಭಾಷೆಯಿಂದ ಬಂದಿರುವಂತ ಪದ. ತಾಯಿತ, ದುಬಾರಿ, ನೆಕ್ಸ್ಟ್ ಕೊತ್ವಾಲ, ಖಜಾಂಚಿ, ಖಜಾಂಚಿ ಅನ್ನೋದು. ಖಾದಿ, ಕುಷ್ಕಿ, ಕೋತ, ಗುಮಾಸ್ತ, ಜಬರ್ದಸ್ತು, ತನ್ಕ್ತೆ, ಇಲ್ಲಿ ವಿಸರ್ಗ ಬಂದಿರೋದು ಉಂಟು. ತನ್ಕ್ತೆ, ತಾಯಿತ, ದರ್ಬಾರು, ದಸ್ತಗಿರಿ, ದುಬಾರಿ, ದುಂಬಾಲು, ದುರ್ಬೀನು, ನಾಷ್ಟಾ, ನಾಷ್ಟಾ ಅಂತ ಬಳಸ್ತೀವಿ ನಾವು. ನಾಷ್ಟಾ ಅನ್ನೋದು ಪಾರ್ಸಿ ಭಾಷೆಯ ಪದ. ಬರಾಕಸ್ತು, ಬರೋಬರಿ, ಬಾಜು, ಬೇಜಾನ್, ಮೈದಾನ, ಮಾಲ್ಕಿ, ರವಾನೆ, ರಾಜೀನಾಮೆ, ಹುನ್ನಾರ ಇತ್ಯಾದಿ ಪದಗಳನ್ನು ನಾವು ಪಾರ್ಸಿ ಭಾಷೆಯಿಂದ ನಾವು ಕನ್ನಡ ಭಾಷೆ ತೆಗೆದುಕೊಳ್ತಾ ಹೋಗಿರೋದು ಉಂಟು. ಅದು ವ್ಯಾಪಾರದಿಂದನೂ ಆಡಳಿತದಿಂದಲೂ ಬೇರೆ ಬೇರೆ ಸಂದರ್ಭದಲ್ಲಿ ಪಾರ್ಸಿ ಭಾಷೆಯ ಶಬ್ದಗಳು ನಮಗೆ ಸೇರ್ಕೊಳ್ತಾ ಹೋಗಿರೋದು ಉಂಟು. ಹಾಗಾದ್ರೆ ಮುಂದೆ ನೀವು ನೋಡೋದಾದ್ರೆ ಹಿಂದೂಸ್ಥಾನಿ ಭಾಷೆಯಿಂದ ಯಾವ ಪದಗಳು ನಮಗೆ ಬರ್ತಾ ಹೋಗಿದ್ದಾವೆ ನೋಡಿ. ಇಲ್ಲಿ ಹಿಂದೂಸ್ಥಾನಿ ಭಾಷೆಯಿಂದ ಅಂಗನವಾಡಿ, ಅಂಗನವಾಡಿ ಶಬ್ದವನ್ನು ಬಳಸ್ತೇವೆ ಇವತ್ತು. ಹಿಂದೂಸ್ಥಾನಿಯಿಂದ ಬಂದಿರೋದು. ಅಚಾನಕ್, ಆಸಾಮಿ, ಗಾದಿ, ಚಕ್ಕರ್, ಮಾರಾಮಾರಿ, ನಮೂನೆ, ಅದೇ ರೀತಿ ಆಲೋಚನಾ, ಚಕ್ಕರ್, ಚಪ್ರಾಸಿ. ಫಸ್ಟ್ ಇಯರ್ ಅಲ್ಲಿ ಈ ಪದವನ್ನು ಕೇಳಿದ್ರೆ ಚಪ್ರಾಸಿ ಅಂತೇಳಿ, ಅದು ಹಿಂದೂಸ್ಥಾನಿ ಭಾಷೆಯಿಂದ ಬಂದಿರುವ ಪದ. ಚಪ್ರಾಸಿ, ಚಮಚ, ಜಂಜಾಟ, ಜುಜುಬಿ, ಡಾಂಬರು, ಡೋಂಗಿ, ದಂಧೆ, ದೋತರ, ನಮೂನೆ, ಪೇಟೆ, ಬಕ್ಷೀಸು, ಬಚಾವ್, ಭರವಸೆ, ಮಾರಾಮಾರಿ, ಮುಜರಾಯಿ, ರಿವಾಜು, ರೋಟಿ, ಲಕೋಟೆ, ಲೂಟಿ, ಲೇವಡಿ, ಹಲಾಲ್ ಟೋಪಿ ಇತ್ಯಾದಿ ಶಬ್ದಗಳು ಹಿಂದೂಸ್ಥಾನಿ ಭಾಷೆಯಿಂದ ಬಂದಿರುವಂತಹ ಶಬ್ದಗಳಾಗಿರುವುದು ಉಂಟು. ಈ ಭಾಷೆಯಿಂದ ಕನ್ನಡ ಭಾಷೆ ಪದಗಳನ್ನ ತೆಗೆದುಕೊಂಡಿರುವುದು ಉಂಟು. ಹಾಗಾದ್ರೆ ಮರಾಠಿ ಭಾಷೆಯಿಂದ ಯಾವ ಪದಗಳು ಬರ್ತಾ ಹೋಗಿದ್ದಾವೆ? ಇವತ್ತು ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ನೋಡ್ತಾ ಹೋದ್ರೆ ಅವೆಲ್ಲವೂ ನಮಗೆ ಪದಗಳು ನಮಗೆ ಅರ್ಥ ಆಗೋದೇ ಇಲ್ಲ. ಯಾಕೆಂದ್ರೆ ಅವೆಲ್ಲವೂ ಮರಾಠಿ ಭಾಷೆಯಿಂದ ಬಂದಿರುವಂತಹ ಪದಗಳಾಗಿರೋದು ಉಂಟು. ಬಹಳಷ್ಟು ಪದಗಳು ಮರಾಠಿ ಭಾಷೆಯಿಂದ ಇವತ್ತು ನಮಗೆ ಬರ್ತಾ ಹೋಗಿದ್ದಾವೆ ನೋಡಿ. ಆವಕ, ಕಚೇರಿ, ಕಿತಾಪತಿ, ಖಾತೆ, ಖಾತೆದಾರ ಅಂತ ಕರಿತೀವಿ. ಈ ಖಾತೆ ಅನ್ನೋದು ಮರಾಠಿ ಭಾಷೆಯಿಂದ ಬಂದಿರೋ ಪದ. ಖಾನಾವಳಿ, ಖಾನಾವಳಿ, ಚಳವಳಿ, ಚಳವಳಿ, ಅದೇ ರೀತಿ ಕಿಚಾಯಿಸು, ಕಿತಾಪತಿ, ಕಿರಾಣಿ, ಕಿರಾಣಿ ಅಂಗಡಿ ಅಂತ ಬಳಸ್ತೀವಿ ನಾವು ಇವತ್ತು. ಕಿರಾಣಿ ಅನ್ನೋದು ಮರಾಠಿ ಭಾಷೆಯಿಂದ ಬಂದಿರುವ ಪದ. ಖಾತೆ, ನಾಗಲೇ ಹೇಳಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಬಹಳಷ್ಟು ಶಬ್ದಗಳು ಮರಾಠಿ ಭಾಷೆಯಿಂದ ಬಂದು ಸೇರ್ಕೊಳ್ತಾ ಹೋಗಿದ್ದಾವೆ. ಖಾನಾವಳಿ, ಕೀಲಾಡಿ, ಕೀಲಾಡಿ ಅಂತ ಬಂದಿದೆ. ಚಳವಳಿ, ಗಡದ್ದು, ಟಾಕು, ಡುಮ್ಕಿ, ತರಾವರಿ, ತೇಟ್, ದರೋಡೆ, ದೇಶಪಾಂಡೆ, ದೇಶಪಾಂಡೆ ಅದು ಮರಾಠಿಯಿಂದ ಬಂದಿರೋ ಪದ. ದೇಶಾವರಿ, ದಡೂತಿ, ನೋಂದಾಯಿಸು, ನೋಂದಾಯಿಸಿಕೊಳ್ಳಿ ಅಂತ ಬರಿತೀವಿ ನಾವು ಇವತ್ತು. ಅದು ಮರಾಠಿಯಿಂದ ಬಂದಿದೆ. ಪಡಪೋಷಿ, ಪುಡಾರಿ, ಪುರವಣೆ, ಪಟಿಂಗ, ಬಂಡುಕೋರ, ಬಡಾವಣೆ, ಬೋಣಿ, ಬಾತು, ಮನೂತಿ, ಮೂರಾಬಟ್ಟೆ, ಲಾವಣಿ ಇನ್ನು ಅನೇಕ ಶಬ್ದಗಳು ಮರಾಠಿ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದಿದ್ದಾವೆ. ಹಾಗಾದ್ರೆ ನಮ್ಮ ಕನ್ನಡ ಭಾಷೆಯಿಂದ ಮರಾಠಿ ಭಾಷೆಗೆ ಹೋಗಿಲ್ವಾ? ಮರಾಠಿ ಭಾಷೆಯೂ ಸಹ ಕನ್ನಡ ಭಾಷೆಯಿಂದ ಅನೇಕ ಶಬ್ದಗಳನ್ನು ಇವತ್ತು ತೆಗೆದುಕೊಂಡು ಅದು ಬಳಸ್ತಾ ಇರೋದು ಉಂಟು. ಅದನ್ನು ನೀವು ವರಕವಿ ಬೇಂದ್ರೆಯಲ್ಲಿ ನೀವು ಅದನ್ನು ನೋಡೋದಾದ್ರೆ, ಬೇಂದ್ರೆ ಮರಾಠಿ ಮೂಲದ ಕವಿ. ಅವರು ಮರಾಠಿಯಲ್ಲೂ ಹಲವಾರು ಕಾವ್ಯ, ಕಾದಂಬರಿ, ಕವನಗಳನ್ನ ಬರಿತಾ ಹೋಗಿದ್ದಾರೆ. ಕನ್ನಡ ಭಾಷೆಯಲ್ಲಿರುವಂತಹ ಅನೇಕ ಪದಗಳನ್ನ ಅವರು ಮರಾಠಿಗೆ ತೆಗೆದುಕೊಂಡಿರೋದು ಉಂಟು. ಮರಾಠಿಯಲ್ಲಿರುವಂತಹ ಅನೇಕ ಪದಗಳನ್ನು ಅವರು ಕನ್ನಡ ಭಾಷೆಗೆ ಅವರು ಬಳಸ್ತಾ ಹೋಗಿರೋದು ಉಂಟು. ಈ ಕೊಡು ಮತ್ತು ಕೊಳ್ಳುವಿಕೆ
ನಾನು ಏನ್ ಮೇಲೆ ಹೇಳ್ದೆ ಈ ಭಾಷೆಗಳು, ಈ ಭಾಷೆಯಲ್ಲಿ ಕೊಡುಕೊಳ್ಳುವಿಕೆಯನ್ನ ಕನ್ನಡ ಭಾಷೆಯು ಮಾಡಿರೋದು ಉಂಟು. ಅದು ಇದುವರೆಗೂ ಒಂದು ಭಾಷೆಯನ್ನು ಬಿಟ್ಟು. ಅದು ಯಾವ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಬಿಟ್ಟು. ಇದುವರೆಗೂ ಇಂಗ್ಲಿಷ್ ಭಾಷೆಯಿಂದ ಕನ್ನಡ ಭಾಷೆ ತೆಗೆದುಕೊಂಡಿದೆ ವಿನಃ ಎಲ್ಲೂ ಅದನ್ನು ಕೊಡಕ್ ಹೋಗಿಲ್ಲ. ಆದ್ರೆ ಇವತ್ತಿನ ದಿನಗಳಲ್ಲಿ ಇಂಗ್ಲಿಷ್ ಭಾಷೆಯು ಕನ್ನಡ ಭಾಷೆಯಿಂದ ಅನೇಕ ಶಬ್ದಗಳನ್ನ ಇವತ್ತು ಅದು ತೆಗೆದುಕೊಳ್ತಾ ಹೋಗಿರೋದು ಉಂಟು. ಅದು ಹೇಗ್ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ನಾವು ಇವತ್ತು ಮುಂದೆ ಅದನ್ನ ನೋಡ್ಕೊಳ್ತಾ ಹೋಗೋಣ. ಇವು ಮರಾಠಿ ಭಾಷೆಯಿಂದ ಬಂದಿರುವಂತಹ ಶಬ್ದಗಳು. ಅದೇ ರೀತಿ ನೋಡಿ, ಲ್ಯಾಟಿನ್ ಭಾಷೆಯಿಂದ ಬಂದಿರುವಂತಹ ಶಬ್ದಗಳು. ಲ್ಯಾಟಿನ್ ಭಾಷೆಯಿಂದ ಅಲಿಯಾಸ್, ಅಲಿಯಾಸ್ ಅಂತ ಬಳಸ್ತೀವಿ ನಾವು. ಅಲಿಯಾಸ್ ಅನ್ನೋದು ಲ್ಯಾಟಿನ್ ಇಂದ. ಕೋರಂ, ಕೋರಂ ಇದೆಯಾ ಅಂತ ಬಳಸ್ತಾರೆ ಇವತ್ತು ವಿಧಾನಸೌಧದಲ್ಲಿ. ಕೋರಂ ಅನ್ನೋದು ಲ್ಯಾಟಿನ್ ಭಾಷೆ. ಲಾಚಿಡ್ರಿ ಅಂತ ಬಳಸ್ತೇವೆ. ಲಾಂಡ್ರಿ, ಲಾಂಡ್ರಿ, ಲಾಂಡ್ರಿ ಅನ್ನೋದನ್ನ ಬಳಸ್ತೇವೆ. ಅದೇ ರೀತಿ ಅಡ್ವೊಕೇಟ್, ಅಡ್ವೊಕೇಟ್ ಅಂತ ಬಳಸ್ತೇವೆ, ಅದು ಲ್ಯಾಟಿನ್ ಭಾಷೆ ಪದ. ಇಸ್ಪೀಟು ಬಳಸ್ತೇವೆ, ಲ್ಯಾಟಿನ್ ಭಾಷೆ. ನೆಕ್ಸ್ಟ್ ಸೆಮಿಸ್ಟರ್, ನೀವು ಡಿಗ್ರಿಗೆ ಏನಾದ್ರೂ ಹೋದ್ರೆ ಆ ಸೆಮಿಸ್ಟರ್ ಪದ್ಧತಿಯಲ್ಲಿ ಇರೋದು ಉಂಟು. ಸೆಮಿಸ್ಟರ್ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿರುವಂತಹ ಪದ. ಹಾರ್ಮೋನಿಯಂ, ಹಾರ್ಮೋನಿಯಂ ಅನ್ನೋದು ಲ್ಯಾಟಿನ್ ಭಾಷೆಯಿಂದ ಬಂದಿರುವಂತಹ ಪದಗಳಾಗಿದ್ದಾವೆ. ಹಾಗಾದ್ರೆ ನೋಡಿ, ಫ್ರೆಂಚ್ ಭಾಷೆಯಿಂದ ಬಂದಿರುವಂತಹ ಪದಗಳು ಯಾವುವು? ಹಾಕಿ ಅಂತ ಇದೆ. ಈಗ ಭಾರತದ ರಾಷ್ಟ್ರೀಯ ಆಟವನ್ನು ನಾವು ನೋಡೋದಾದ್ರೆ ಹಾಕಿ. ಹಾಕಿ ಅನ್ನೋದು ಫ್ರೆಂಚ್ ಭಾಷೆಯಿಂದ ಬಂದಿರುವಂತಹ ಪದ. ಗ್ಯಾರಂಟಿ, ಕರ್ಫ್ಯೂ ಅನ್ನೋದು ಫ್ರೆಂಚ್ ಭಾಷೆಯಿಂದ ಬಂದಿರುವಂತಹ ಪದಗಳಾಗಿದ್ದಾವೆ. ಫ್ರೆಂಚರು ನಮ್ಮ ರಾಷ್ಟ್ರವನ್ನ ಕೊನೆ ಇದರಲ್ಲಿ ಅವರು ಆಳ್ವಿಕೆಯನ್ನ ಮಾಡ್ತಾ ಹೋಗಿದ್ದು ಉಂಟು. ಒಂದ್ ವೇಳೆ ಇಂಗ್ಲಿಷರಿಗಿಂತ 200 ವರ್ಷ ಫ್ರೆಂಚರೇ ಏನಾದ್ರೂ ನಮ್ಮನ್ನ ಆಳ್ವಿಕೆ ಮಾಡಿದ್ರೆ ಇವತ್ತು ಫ್ರೆಂಚ್ ಭಾಷೆಯನ್ನ ನಾವು ಕಲಿತಾ ಇದ್ದಿದ್ದು ಉಂಟು. ಇಂಗ್ಲಿಷರು 200 ವರ್ಷ ಆಳ್ವಿಕೆ ಮಾಡಿರೋದಕ್ಕೆ ಇಂಗ್ಲಿಷ್ ಭಾಷೆಯನ್ನ ಕಲ್ತ್ಕೊಂಡಿದ್ದೇವೆ. ಫ್ರೆಂಚರ ಆಳ್ವಿಕೆ ಮಾಡಿದ್ರೆ ಫ್ರೆಂಚ್ ಅನ್ನ ಕಲಿತಾ ಇದ್ದೋ, ಡಚ್ಚರ ಆಳ್ವಿಕೆ ಮಾಡಿದ್ರೆ ಡಚ್ ಭಾಷೆಯನ್ನ ಇವತ್ತು ಕಲಿತಾ ಇದ್ದಿದ್ದು ಉಂಟು. ನೋಡಿ, ಫ್ರೆಂಚ್ ಇಂದ ಹಾಕಿ, ಗ್ಯಾರಂಟಿ, ಕರ್ಫ್ಯೂ ಪದಗಳು ಕನ್ನಡ ಭಾಷೆಯಲ್ಲಿ ಇವತ್ತು ಬಳಸ್ತಾ ಇರೋದು ಉಂಟು. ಅದೇ ರೀತಿ ನೋಡಿ, ಪೋರ್ಚುಗಲ್ ಭಾಷೆಯಿಂದನೂ ಕೆಲವು ಪದಗಳು ಬಂದಿರೋದು ಉಂಟು. ಪೋರ್ಚುಗಲ್ ಭಾಷೆಯಿಂದ ಯಾವ ಪದಗಳು ಅಂದ್ರೆ ಸಾಬೂನು. ಇದನ್ನ ಬಹಳಷ್ಟು CET ಎಕ್ಸಾಮ್ ಅಲ್ಲಿ ಇದನ್ನ ಕೇಳ್ತಾ ಹೋಗಿದ್ದಾರೆ. ಸಾಬೂನು ಎನ್ನುವುದು ಯಾವ ಭಾಷೆಯಿಂದ ಬಂದಿರುವಂತಹ ಪದ? ಅಥವಾ 4 ಶಬ್ದಗಳನ್ನು ಕೊಟ್ಬಿಟ್ಟು ಇದರಲ್ಲಿ ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂತಹ ಶಬ್ದ ಯಾವುದು ಅಂತ ಕೇಳ್ತಾರೆ. ಪೋರ್ಚುಗೀಸ್ ಭಾಷೆಯಿಂದ ಸಾಬೂನು, ಮೇಜು, ಪಾದ್ರಿ ಇತ್ಯಾದಿ ಶಬ್ದಗಳನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಪ್ರಮುಖವಾಗಿ ಇವುಗಳನ್ನ ಬಳಸ್ತಾ ಹೋಗ್ತೇವೆ. ಸಾಬೂನು, ಮೇಜು, ಪಾದ್ರಿ ಶಬ್ದಗಳನ್ನ ನಾವು ಬಳಸ್ತಾ ಹೋಗೋದು ಉಂಟು. ಇಷ್ಟು ಇದೇ ರೀತಿ ಬೇರೆ ಭಾಷೆಗಳಿಂದಲೂ ನಮ್ಗೆ ಹಲವಾರು ಶಬ್ದಗಳು ಬರ್ತಾ ಹೋಗಿದ್ದಾವೆ. ಉದಾಹರಣೆ, ತುಳು ಭಾಷೆಯಿಂದ ಬಂದಿದೆ. ಪರ್ಷಿಯನ್ ಭಾಷೆಯಿಂದ ಪದಗಳು ಬರ್ತಾ ಹೋಗಿದ್ದಾವೆ. ಮುಖ್ಯವಾಗಿ ಇವತ್ತು ನಾವು ನೋಡ್ಕೊಳ್ಳೋದಾದ್ರೆ ಇಂಗ್ಲಿಶಿನಿಂದ ಬಂದ ಪದಗಳಂತೂ ಇವತ್ತು ಅಸಂಖ್ಯಾತ ಪದಗಳು ನಮ್ಮಲ್ಲಿ ಇವತ್ತು ಸೇರ್ಕೊಳ್ತಾ ಹೋಗಿದ್ದಾವೆ. ಸೊ ನೀವು ಹೆಚ್ಚಿನ ಅಭ್ಯಾಸಕ್ಕೆ ಏನಾದ್ರೂ ಬೇಕಾದ್ರೆ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ ಅವರು ಬರೆದಿರುವಂತ ಎರವಲು ಪದಕೋಶ, ಎರವಲು ಪದಕೋಶವನ್ನು ಗಮನಿಸ್ತಾ ಹೋದ್ರೆ ಬೇರೆ ಭಾಷೆಯಿಂದ ಬಂದಿರುವಂತ ಪದಗಳನ್ನ ಅವರು ಸಂಪೂರ್ಣವಾಗಿ ವೆಂಕಟ ಸುಬ್ಬಯ್ಯನವರು ಹೆಕ್ಕಿ ತೆಗಿತಾ ಹೋಗಿರೋದು ಉಂಟು. ಶತಾಯುಷಿ ಅವರು 3 ವರ್ಷದ ಮೇಲಾಗಿದೆ ಅವ್ರಿಗೆ, ಆದ್ರೂ ಅವರ ವರ್ಕ್ ಅಲ್ಲಿ ಅವರು ತೊಡಗಿಕೊಂಡಿರೋದು ಉಂಟು. ಅವರ ಎರವಲು ಪದಕೋಶವನ್ನು ಗಮನಿಸ್ತಾ ಹೋದ್ರೆ ನಮ್ಗೆ ಸಿಗ್ತಾ ಹೋಗಿದೆ. ಇವತ್ತು ಇಂಗ್ಲಿಷ್ ಭಾಷೆಯಿಂದ ಹಲವಾರು ಪದಗಳು ನಮ್ಗೆ ಇವತ್ತು ಬಂದು ಸೇರ್ಕೊಳ್ತಾ ಹೋಗಿರೋದು ಉಂಟು. ಇವೆಲ್ಲ ಭಾಷೆಗಳಿಗಿಂತಲೂ ಇಂಗ್ಲಿಷ್ ಭಾಷೆಯಿಂದ ನಮ್ಗೆ ಸೇರ್ಕೊಳ್ತಾ ಹೋಗಿದೆ. ಕಾರಣ ನೀವು ಅದು ಹಳ್ಳಿಯಲ್ಲಿರುವಂತ ಒಂದು ಅಜ್ಜಿನೂ ಇಂಗ್ಲಿಷ್ ಶಬ್ದಗಳನ್ನ ಬಳಸ್ತಾ ಹೋಗ್ತಾಳೆ. ಗೌರ್ಮೆಂಟ್ ಬಸ್ ಬಂತ ಅಂತ ಕೇಳ್ತಾಳೆ. ನೋಡಿ, ಈಗ ಗೌರ್ನಮೆಂಟ್ ಬಸ್ ಬಂತ ಅಂದಾಗ ಗೌರ್ನಮೆಂಟ್ ಬಸ್ ಅನ್ನೋದು ಯಾವ ಭಾಷೆಯ ಪದ ಅಂದ್ರೆ ಇಂಗ್ಲಿಷ್ ಭಾಷೆಯ ಪದಗಳು. ಈಗ ಅಜ್ಜಿ ಲೆಕ್ಕದಲ್ಲಿ ಅವು ಯಾವ ಇಂಗ್ಲಿಷ್ ಭಾಷೆ ಶಬ್ದಗಳಲ್ಲ, ಅವೆಲ್ಲವೂ ಕನ್ನಡ ಭಾಷೆ ಶಬ್ದಗಳನ್ನ ಅಂತ ಆ ಅಜ್ಜಿ ಏನ್ ಮಾಡ್ತಾಳೆ ಹೇಳ್ತಾ ಹೋಗೋದು ಉಂಟು. ಅಂದ್ರೆ ಇವೆಲ್ಲ ಆಗಿನ ಕಾಲಕ್ಕೆ ಈ ಭಾಷೆಯಿಂದ ಬಂದಿರೋ ಪದಗಳು ಅಂತೇಳಿ ನಾವು ಅದನ್ನ ಗುರುತಿಸ್ತಾ ಇದ್ದಿದ್ದು ಉಂಟು. ಇಲ್ಲೊಂದು ದೊಡ್ಡ ವ್ಯತ್ಯಾಸ ಆಗ್ತಾ ಹೋಗಿದೆ. ಆದ್ರೆ ಇವತ್ತಿನ ಮಕ್ಕಳಿಗೆ ನಾವು ಹೇಳ್ತಾ ಹೋದ್ರೆ ಇವ್ಯಾವೂ ಬೇರೆ ಭಾಷೆಯ ಪದಗಳಲ್ಲ, ಇವೆಲ್ಲವೂ ಕನ್ನಡ ಭಾಷೆಯ ಪದಗಳು ಅಂತೇಳಿ ನಾವು ಇವುಗಳನ್ನ ಕರಿತಾ ಹೋಗ್ತೇವೆ. ನೀವು ತೇಜಸ್ವಿ ಅವರ ಯಾವುದೇ ಕಾದಂಬರಿಗಳನ್ನ, ಕೃಷ್ಣೇಗೌಡ ರಾಣಿಯನ್ನ ನಿಮ್ಗಿಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೊಳ್ತಾ ಹೋದ್ರೆ ಸಾವಿರಾರು ಪದಗಳನ್ನ, ನೂರಾರು ಪದಗಳನ್ನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಂಗ್ಲಿಷ್ ನಲ್ಲಿರುವಂತಹ ಪದಗಳನ್ನ ಕನ್ನಡ ಭಾಷೆಯಲ್ಲಿ ಬರೆದು ಬಿಟ್ಟಿದ್ದಾರೆ.
ಇಂಗ್ಲಿಷ್ನಲ್ಲಿರುವ ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬರೆದಿರುವುದು ಉಂಟು. ಉದಾಹರಣೆ ಎರಾಡಿಕೇಟ್. ಎರಾಡಿಕೇಟ್ ಅಂತ ಕನ್ನಡ ಅಕ್ಷರಗಳನ್ನು ಉಪಯೋಗಿಸಿ ಅವುಗಳನ್ನ ಬರಿತಾ ಹೋಗಿದ್ದಾರೆ. ಅನಂತಮೂರ್ತಿ, ಪಿ ಲಂಕೇಶ್ ಇವನ್ನೆಲ್ಲ ನೋಡ್ಕೊಳ್ತಾ ಹೋದ್ರೆ ಈ ರೀತಿಯ ಒಂದು ಹೊಸ ಬದಲಾವಣೆಗೆ ಒಂದು ಹಾದಿಯನ್ನ ಅವರು ಆಗ್ತಾ ಹೋಗಿರೋದು ಉಂಟು. ನೋಡಿ, ಇವತ್ತು ಎರಾಡಿಕೇಟ್ ಅಂದಾಗ ಇವತ್ತು ಇಂಗ್ಲಿಷ್ ಭಾಷೆಯ ಶಬ್ದ ಅಂತ ನಾವು ಅದನ್ನ ಕರಿತಾ ಹೋಗ್ತೇವೆ. ಇನ್ನೊಂದು 50 ವರ್ಷ ಬಿಟ್ಟು ನಾವು ನೋಡ್ಕೊಳ್ತಾ ಹೋದ್ರೆ ಇವತ್ತು ಹಾಕಿ ಅನ್ನೋದನ್ನ ನಾವು ಫ್ರೆಂಚ್ ಭಾಷೆ ಶಬ್ದ ಅಂತ ಕಂಡುಹಿಡಿಯೋಕೆ ಆಗೋದಿಲ್ಲ. ಅದೇ ರೀತಿ ಎರಾಡಿಕೇಟ್ ಅನ್ನೋದನ್ನು ನಾವು ಇಂಗ್ಲಿಷ್ ಭಾಷೆ ಶಬ್ದ ಅಲ್ಲ, ಅದು ನಮ್ಮ ಮೂಲ ಕನ್ನಡ ಭಾಷೆ ಶಬ್ದ ಎಂದು ನಾವು ಕರೆಯುವಂತ ರೀತಿ ಕನ್ನಡ ಭಾಷೆ ಎನ್ನುವುದು ಬೇರೆ ಭಾಷೆಯಿಂದ ಶಬ್ದವನ್ನ ತೆಗೆದುಕೊಳ್ತಾ ಹೋಗಿದೆ. ಆದ್ದರಿಂದ ಕನ್ನಡ ಭಾಷೆ ಅನ್ನೋದು ಒಂದು ಜೀವಂತ ಭಾಷೆ ಎಂದು ನಾವು ಕರೆಯುತ್ತೇವೆ. ಯಾವುದು ಜೀವಂತ ಭಾಷೆ ಅಂದ್ರೆ ಆಗಿನ ಸಂದರ್ಭಕ್ಕೆ ತಕ್ಕಂತೆ ಯಾವುದು ತನ್ನ ಲಕ್ಷಣಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ. ಅಂದ್ರೆ ಕರೆಂಟ್ ಸಿಚುಯೇಷನ್ಗೆ ತಕ್ಕಂತೆ ಯಾವುದು ತನ್ನ ಲಕ್ಷಣಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತೆ ಅಂತ ಭಾಷೆಗಳು ಯಾವತ್ತು ಜೀವಂತ ಭಾಷೆಗಳು ಎಂದು ಕರೆಯುತ್ತೇವೆ. ಉದಾಹರಣೆ ನೀವು ಸಂಸ್ಕೃತ ಭಾಷೆಯನ್ನು ನೋಡಿ. ಸಂಸ್ಕೃತ ಭಾಷೆ ಯಾವುದರಿಂದನೂ ಪದವನ್ನ ತೆಗೆದುಕೊಳ್ಳೋದೇ ಇಲ್ಲ. ಶುದ್ಧವಾಗಿ ಅದನ್ನ ನಾವು ಓದ್ಬೇಕು, ಬರಿಬೇಕಾಗುತ್ತೆ. ಇವತ್ತೊಂದು ಡೆಡ್ ಲ್ಯಾಂಗ್ವೇಜ್ ಅಂತೇಳಿ ಸಂಸ್ಕೃತವನ್ನು ನಾವು ಕರಿತಾ ಹೋಗ್ತೇವೆ. ಆದ್ರೆ ಕನ್ನಡ ಭಾಷೆ ಯಾವತ್ತು ಡೆಡ್ ಲ್ಯಾಂಗ್ವೇಜ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಸಂಸ್ಕೃತದಿಂದ ಹಲವಾರು ಪದಗಳನ್ನ ತೆಗೆದುಕೊಂಡು ಇವತ್ತು ಸಂಸ್ಕೃತ ಡೆಡ್ ಲ್ಯಾಂಗ್ವೇಜ್ ಆದ್ರೂ ಕನ್ನಡ ಜೀವಂತವಾಗಿರೋದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಯಾಕೆಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅದು ಬದಲಾವಣೆಗಳನ್ನ ಒಳಗೊಳ್ತಾ ಹೋಗುತ್ತೆ. ಯಾವ ಭಾಷೆ ಸಂದರ್ಭಕ್ಕೆ ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನ ಆಗ್ತಾ ಹೋಗುತ್ತೆ, ಆ ಭಾಷೆ ಜೀವಂತ ಭಾಷೆಯಾಗಿರೋದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಇವು ಸಂಪೂರ್ಣವಾಗಿ ಕನ್ನಡ ಭಾಷೆ ಇಂಗ್ಲಿಷ್ ಭಾಷೆಗೆ ಹೊಂದ್ಕೊಂಡಿದೆ. ಇಂಗ್ಲಿಷ್ನಿಂದ ಅನೇಕ ಪದಗಳನ್ನ ಇವತ್ತು ಎರವಲಾಗಿ ನಾವು ತೆಗೆದುಕೊಳ್ತಾ ಹೋಗಿದ್ದೇವೆ. ಇನ್ನೊಂದು 50 ವರ್ಷ ಆದ ನಂತರ ಇವ್ಯಾವು ಇಂಗ್ಲಿಷ್ ಭಾಷೆ ಶಬ್ದ ಅಲ್ಲ, ಇವೆಲ್ಲವೂ ನಮ್ಮ ಭಾಷೆ ಶಬ್ದ ಅಂತ ಕರೆಯುವಂತ ರೀತಿ ನಮ್ಗೆ ಏನ್ ಮಾಡುತ್ತೆ ಅಲ್ಲಿ ಅನಿಸ್ತಾ ನಮ್ಗೆ ಹೋಗೋದು ಉಂಟು. ಅದೇ ರೀತಿ ಇಂಗ್ಲಿಷ್ ಭಾಷೆಯು ಈಗ ಕನ್ನಡದಿಂದ ಅನೇಕ ಶಬ್ದಗಳನ್ನ ಇವತ್ತು ತೆಗೆದುಕೊಳ್ತಾ ಇದೆ. ನಮ್ಮಲ್ಲಿನ ಬಸವಣ್ಣನ ಅನೇಕ ವಚನಗಳನ್ನ ಮತ್ತೆ ಬೇರೆ ಬೇರೆ ಕವಿಗಳ ಒಂದು ಕಾವ್ಯಗಳನ್ನ ನೀವು ನೋಡ್ಕೊಳ್ತಾ ಹೋದ್ರೆ, ಕಾದಂಬರಿಗಳನ್ನ ನೋಡ್ಕೊಳ್ತಾ ಹೋದ್ರೆ ಅವೆಲ್ಲವೂ ಇಂಗ್ಲಿಷ್ ಭಾಷೆಗೆ ಇವತ್ತು ಟ್ರಾನ್ಸ್ಲೇಟ್ ಆಗಿರೋದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಆ ಭಾಷೆಯು ನಮ್ಮ ಭಾಷೆಯಿಂದ ಅನೇಕ ಪದಗಳನ್ನ ಇವತ್ತು ತೆಗೆದುಕೊಳ್ತಾ ಹೋಗಿರೋದು ಉಂಟು. ಸೊ ಈ ರೀತಿ ಅನ್ಯ ದೇಶೀಯ ಮತ್ತೆ ದೇಶೀಯ ಶಬ್ದಗಳನ್ನ ನಾವೇನ್ ಮಾಡ್ಬೋದು ತಿಳ್ಕೊಳ್ತಾ ಹೋಗ್ಬೋದು. ಸೊ ಇದನ್ನ ನಿಮ್ಗೆ 2 ಅಂಕದ ಪ್ರಶ್ನೆಗೆ ಏನಾದ್ರೂ ಕೇಳಿದ್ರೆ ಪ್ರಮುಖವಾಗಿ ನೀವು ಬರಿಬೇಕಾಗುತ್ತೆ. ಸೊ ಮುಖ್ಯವಾಗಿ 4 ಅನ್ಯ ದೇಶೀಯ ಶಬ್ದಗಳನ್ನ ಬರೆಯಿರಿ ಅಂತ ಏನಾದ್ರೂ ಕೇಳಿದ್ರೆ, ಅಥವಾ ನೀವು ಪಠ್ಯ ಪುಸ್ತಕದಲ್ಲಿ ಬಂದಿರುವ ಅನ್ಯ ದೇಶೀಯ ಶಬ್ದಗಳನ್ನ ಹೆಸರಿಸಿ ಅಂತ ಏನಾದ್ರೂ ಕೇಳಿದ್ರೆ, ನೀವು ಇಂಗ್ಲಿಷ್ ಶಬ್ದಗಳನ್ನು ಬರೆದರೂ ನಿಮ್ಗೆ ಅದು ಸರಿಯಾಗುತ್ತೆ. ಅದು ಅನ್ಯ ದೇಶೀಯ ಶಬ್ದ ಅಂತೇಳಿ ಕರಿತೀವಿ. ಅಥವಾ 2 ದೇಶೀಯ ಶಬ್ದಗಳನ್ನ ಹೆಸರಿಸಿ ಅಂತ ಏನಾದ್ರೂ ಕೇಳಿದ್ರೆ 4 ಶಬ್ದಗಳನ್ನ ಚೆನ್ನಾಗಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕೇಳಿದ್ರೆ ನೀವು ಅವುಗಳನ್ನ ಹೆಸರಿಸಬೇಕಾಗುತ್ತೆ. ಸೊ ಮುಖ್ಯವಾಗಿ ಈ ಲಕ್ಷಣಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನೇನ್ ನಿಮ್ಗೆ 7 ಲಕ್ಷಣಗಳು ಹೇಳ್ತಾ ಹೋದೆ. ಆ 7 ಲಕ್ಷಣಗಳು ಅಚ್ಚಕನ್ನಡ ಶಬ್ದದ ಲಕ್ಷಣಗಳು ಹೇಳ್ತಾ ಹೋದೆ. ಆ ಲಕ್ಷಣಗಳನ್ನ ಪ್ರಮುಖವಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ತಾ ಹೋದ್ರೆ ಮುಂದೆ ನೀವು ತತ್ಸಮ ಮತ್ತೆ ತದ್ಭವಗಳನ್ನ ಲೀಲಾಜಾಲವಾಗಿ ಬರೆಯೋದಕ್ಕೆ ನಿಮ್ಗೆ ಸಹಕಾರಿ ಆಗ್ತಾ ಹೋಗೋದು ಉಂಟು. ಸೊ ವಿದ್ಯಾರ್ಥಿಗಳೇ, ಇದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಏನಾದ್ರೂ ಇದ್ರೆ ಸೊ ನೀವು ನನಗೆ ಫೋನ್ ಆದ್ರೂ ಮಾಡಿ ಅಥವಾ ಮೆಸೇಜ್ ಆದ್ರೂ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೇನೆ. ಸೊ ನಿನ್ನೆ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ಇಂದ ಲೆಸನ್ 1 ಇಂದ ನಾವು ರಫಲ್ಲಿ ಬರ್ಕೊಳ್ತಾ ಇದೀವಿ, ಇದನ್ನ ನೋಟ್ಸಿಗೆ ಹಾಕ್ಬೇಕಾ ಅಂತ ಕೇಳಿದ್ದಾರೆ. ಹೌದು, ನೀವು ಅದನ್ನ ನೋಟ್ಸ್ ಅಲ್ಲೇ ಬರ್ಕೊಳ್ಬೇಕು. ನಿಮ್ಗೆ ಭಾಷಾಭ್ಯಾಸದ ನೋಟ್ಸ್ ಅನ್ನ ಇದೇ ನಿಮ್ಗೆ ನೋಟ್ಸ್ ಆಗಿರುತ್ತೆ. ಯಾಕೆಂದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಖುದ್ದಾಗಿ ಟೈಪ್ ಮಾಡಿ ಅದನ್ನ ನಿಮ್ಗೆ ನಾನು ಕೊಡ್ತಾ ಇದ್ದೇನೆ. ಸೊ ಇದಿಷ್ಟು ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆ ಅದನ್ನು ಪ್ರಮುಖವಾಗಿ ನೀವು ಬರೆದಿಟ್ಕೊಂಡ್ರೆ ನಿಮ್ಗೆ ಅದೇ ನಿಮ್ಗೆ ನೋಟ್ಸ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಪಠ್ಯಕ್ರಮ ಜಾಸ್ತಿ ಇರೋದ್ರಿಂದ ನಾವು ಕಾಲೇಜು ಶುರುವಾದ ನಂತರ ಬರೀ ಪಠ್ಯಕ್ರಮವನ್ನೇ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಟೈಮ್ ಇದ್ರೆ ಓಕೆ, ಟೈಮ್ ಇಲ್ಲ ಅಂದ್ರೆ ಇದೇ ನಿಮ್ಗೆ ನೋಟ್ಸು ಆಗ್ತಾ ಹೋಗೋದು ಉಂಟು. ಇದನ್ನು ಖುದ್ದಾಗಿ ನಾವು ಪರಿಶೀಲನೆಯನ್ನು ನಮ್ಮ ಟೀಚರ್ಸ್ ನಾವು ಮಾಡ್ತಾ ಹೋಗೋದು ಉಂಟು.